ಇಲ್ಲಿಯವರೆಗೆ ಎಲ್ಲರೂ ಮಾಡಿದ್ದೀರ. ನಿಜವಾಗಿ ಈ ಪ್ರಸ್ತಾವನೆ ಅಷ್ಟೇ ಅಲ್ಲ, ಈ ಇಡೀ ಗ್ರಂಥ ಜೀವನದೊಳಗೆ ಒಂದು ಸಲ ಆದರೂ ಓದಬೇಕು ಅಂಥೇಳಿ ಕನ್ನಡದೊಳಗೆ ಅನುವಾದ ಮಾಡಿದಂಥವ್ರದ್ದು ಅಭಿಪ್ರಾಯ ಇದೆ. ಅದರ ಸಲುವಾಗಿ ಗ್ರಂಥಗಳ ಯಾರಿಗೆ ಓದುವ ಇಚ್ಛೆ ಇದೆ ಅವರು ಕೊಳ್ಳಬಹುದಾಗಿದೆ. ಗ್ರಂಥ ಮಾರಾಟ ಮಾಡುವ ಸಲುವಾಗಿ ನಾವಿಲ್ಲಿ ಬಂದಿಲ್ಲ. ಆದರೆ ಯಾರಿಗೆ ಇಚ್ಛೆ ಇದೆ ಅವರ ಫ್ರೀಯಾಗಲ್ಲ ಕೊಂಡು ತಗೊಂಡು ಓದುವುದಿದೆ. ಮತ್ತು ಓದಿದ ನಂತರ ಒಂದು ವೇಳೆ ಮನೆಯಲ್ಲಿ ಭಾರ ಆಯಿತು ಅಂತಂದ್ರೆ ವಾಪಸ್ ತಂದು ಕೊಡೋದಿದೆ. ಅದರ ತಗೊಳ್ಳೋ ವೇಳೆದೊಳಗೆ ಅದರ ಮೌಲ್ಯ ಕೊಟ್ಟು ತಗೊಳ್ಳೋದಿದೆ. ಒಂದು ಸಲ ಓದಬೇಕು ಅನ್ನೋದು ಅಭಿಪ್ರಾಯ ಇದೆ ಮತ್ತು ವಿಷಯ ಎಂಥವರು ಅನ್ನೋದೆಲ್ಲ ಪ್ರಸ್ತಾವನೆಯೊಳಗೆ ಹೇಳುತ್ತಿದೆ. ಈಗ ಹೇಳಿದ್ದಲ್ಲ, ಏನು ಹೇಳಿತು ಈ ಪ್ರಸ್ತಾವನೆಯೊಳಗೆ, ಅಥವಾ ಅದಕ್ಕಿಂತ ಮೊದಲು ನಾನು ಹೇಳಿದ್ನಲ್ಲ, ಗಣೇಶ್ ಪ್ರಸಾದ್ ವರ್ಣಿ 1300 ಸಲ ಓದಿದ್ರು. ಅಜ್ಞಾನಿಯಲ್ಲಿ ಇರಲಿಲ್ಲ, ಕಂಠಸ್ಥೇನು ಮಾಡೋದಿರಲಿಲ್ಲ ಅವರಿಗೆ. ಆದರೆ ಯಾಕೆ ಓದಿದ್ರು ಇದರದ ವಿಚಾರ ಮಾಡಿದ್ರೆ, ಹೆಣ್ಮಕ್ಳು ಇರಲಿ, ಅಕ್ಷರ ಬರದೇ ಇರುವಂಥವ್ರು ಇರಲಿ, ಓದಲಿಕ್ಕೆ ಬರದೇ ಇರುವಂಥವ್ರು ಇದ್ರೂ ಕೂಡ ಮಕ್ಕಳನ್ನ ಓದಿಸ್ತಾ ಇದ್ದೀರಿ, ಅಷ್ಟರೇ ಲಾಭ ಆಗಲಿ ಅವ್ರ ಕಡೆಯಿಂದ ಓದಿಸಿ ತಗೊಳ್ಳಿ. ಇಲ್ಲ ಶಾಲೆಗೆದ ಹೋಗೋದು ಬಿಟ್ಟು ಭಾಳ ದಿವಸ ಆಯ್ತಲ್ಲ, ಹೆಣ್ಮಕ್ಕಳಿಗೆ ವಾಚನದ ಪದ್ಧತಿನೇ ಇರುವುದಿಲ್ಲ, ಏನನ್ನು ಓದವ್ರು ಅವ್ರು. ಹೀಗೊಂದು ಕಾಲಿತ್ತರಿ. ಮತ್ತು ಈಗ ಯಾರು ಓದಿ ಕೂತಿದಾರೋ ಅವರಿಗೂ ಓದಲಿಕ್ಕೆ ಸಮಯ ಇಲ್ಲ, ಓದಲಿಕ್ಕೂ ಬರುವುದಿಲ್ಲ. ನಿಜವಾಗಿ ಭಾವ ಎಷ್ಟೆಷ್ಟು ತಿಳಿತಿದೆಯೋ ಅಷ್ಟು ವಾಚನ ಸುಲಭ ಆಗ್ತಿದ್ದಾರೆ. ಅದಕ್ಕೆ ಇದರೊಳಗೆ ಸಂಸ್ಕೃತ ಶ್ಲೋಕಗಳಿಲ್ಲ, ಪ್ರಾಕೃತ ಗಾಥೆಗಳಿಲ್ಲ, ವ್ಯಾಕರಣದ ಅವಶ್ಯಕತೆ ಬೇಕಾಗಿದೆ. ಹೀಗೆಲ್ಲ ಆಡು ಭಾಷೆಯೊಳಗಿದೆ, ನಮಗೆ ತಿಳಿಯುವ ಭಾಷೆಯೊಳಗಿದೆ. ಅದರ ಸಲುವಾಗಿ ಇವತ್ತು ಒಂದು ಸಂಕಲ್ಪ ಮಾಡೋದು, ಅದು ಓದೋದ ಆಗದ್ದನ್ನು ನಮ್ಮ ಆಯು ಪೂರ್ಣ ಆದ್ರೂ ಆಗಲಿ, ಆದರೆ ಸಂಕಲ್ಪ ಮಾಡೋದ ಒಂದು ಸಲ ಆದ್ಯಂತವಾಗಿ ಓದುತ್ತೆ. ಮತ್ತು ಓದೋದ್ರೆ ಬರೀ ಸಂಕಲ್ಪ ಮಾಡೋದಲ್ಲ, ಇವತ್ತಿನಿಂದ ಮನೆಗೆ ಹೋದ ನಂತರ ಪ್ರಾರಂಭ ಮಾಡೋದು. 1 ಪುಟ 2 ಪುಟ 4 ಪುಟ ಎಷ್ಟು ಸಾಧ್ಯ ಇದೆಯೋ ಅಷ್ಟು. ಸಮಯ ಇಲ್ಲ ಅನ್ನೋರಿಗೆ ಅಪ್ಪಾಜಿ ಒಂದು ಮಾತು ಹೇಳ್ತಿದ್ರು, ನೀವೆಷ್ಟು ಗಂಟೆಗೆ ಹೇಳ್ತೀರಿ? 6 ಗಂಟೆಗ, ಹಾಗಾದ್ರೆ 5:15 ಅಥವಾ ಎಷ್ಟು ಗಂಟೆಗೆ ಮಲ್ಕೋತೀರಿ? 10 ಗಂಟೆಗ, ಹಾಗಾದ್ರೆ 10:30 ಮಲ್ಕೋತೀರಿ. ಸಮಯ ಇಲ್ಲ ಅನ್ನೋದೇನು ಸುಳ್ಳು ನೆಪ ಇದೆ ರೀ. ಓದಬೇಕು ನೋಡ್ರಿ, ಓದುವಂಥ ವ್ಯವಸ್ಥೆ ಒಂದು ಮನುಷ್ಯ ಜೀವನದೊಳಗನೆ ಇದೆ. ಮತ್ತು ಓದಲಿಕ್ಕೆ ಶಾಸ್ತ್ರ ಮಹಾಭಾಗ್ಯದಿಂದ ಸಿಗ್ತವ್ರೆ. ಕುಶಾಸ್ತ್ರ ರಾಗದ್ವೇಷಗಳ ಪೋಷಣೆ ಮಾಡುವಂಥ ಅನೇಕ ವಿಚಾರಗಳನ್ನು ಒಳಗೊಂಡಿರುವಂಥ ಶಾಸ್ತ್ರಗಳ ಅಥವಾ ಪುಸ್ತಕಗಳ ಅಥವಾ ಪತ್ರಿಕೆಗಳ ಅವು ಇರ್ತಾವೆ. ಆದರೆ ಅದರಿಂದ ಏನು ಆಗ್ತಿದೆ, ಒಂದು ಸಲ ಇದನ್ನು ಓದ್ರೆ ಅಂಥೇಳಿ ಈ ಪೀಠಿಕೆಯ ಮೇಲೆ ಕೂತ ನಾನು ತಮ್ಮೆಲ್ಲರಿಗೂ ವಿನಂತಿ ಮಾಡ್ಕೊಳ್ತೇನೆ. ಯಾರ ಹತ್ರ ಗ್ರಂಥ ಇಲ್ಲ ಅವರು ತಗೊಳ್ರಿ. ಇಲ್ಲಿ ಸಾಲಿಲ್ಲ ಅಂತಂದ್ರೆ ಅಲ್ಲಿ ನಮ್ಮಲ್ಲೇ ಬರ್ರಿ, ಅದಾವು 80 ರೂಪಾಯಿ ಬೆಲೆ ಇದೆ. ಗ್ರಂಥ ತಗೊಳ್ಳೋದ್ರೆ ಒಂದು ಬಟ್ಟೆ ತಗೊಳ್ಬೇಕಾದ್ರೆ ಎಷ್ಟು ಖರ್ಚು ಮಾಡ್ತೀವಿ? ಅದೇನು ಶಾಶ್ವತ ಇರೋದಿಲ್ಲ. ಒಂದೊಂದು ಬಟ್ಟೆ ಅಂತೂ ಹೀಗಿರ್ತಾವೆ, ಒಮ್ಮೆ ಹಾಕೊಂಡ್ರೆ ಸಾಕು. ಒಂದೊಂದು ಪಾದರಕ್ಷೆ ಹೀಗಿರ್ತಾವೆ, ತಗೊಳ್ಳೋ ವೇಳೆದೊಳಗೆ ಸರಿ ಅನಿಸ್ತಾವೆ, ಆಮೇಲೆ ಹಾಕೊಳ್ಳಿಕ್ಕೆ ಬರೋದಿಲ್ಲ. ಅದಕ್ಕೆ 100 ರೂಪಾಯಿ, ಇಂದ 1000 ರೂಪಾಯಿ ಅಂತಾರೆ. ಕೇಳಿ ಆಶ್ಚರ್ಯ ಆಗ್ತಿದೆ. ನಮ್ಮ ಮಕ್ಕಳು ಕೊಳ್ಳುತ್ತಾ ಇದ್ದಾರೆ ನೋಡಿ, ನಮ್ಗೆ ಆಶ್ಚರ್ಯ ಆಗ್ತಿದೆ. ಅಲ್ಲೆಲ್ಲ ನೀರಿನ ಹಾಗೆ ಧನವನ್ನು ಖರ್ಚು ಮಾಡ್ತೀವಿ. ಇದನ್ನು ಮನೆಯಲ್ಲಿ ಇಡ್ಲಿಕ್ಕೆ ಸ್ಥಾನ ಇಲ್ಲ ಆದರೆ ಓದು ಸಲುವಾಗಿ 80 ರೂಪಾಯಿ ಕೊಟ್ಟು ತಗೊಳ್ರಿ, ಮತ್ತು ವಾಪಸ್ ತಂದು ಕೊಡ್ತೀವಿ. ಇಷ್ಟ. ಈಗ ಇಲ್ಲಿ ಈ ಮೋಕ್ಷ ಮಾರ್ಗ ಪ್ರಕಾಶಕದಲ್ಲಿರುವಂಥ ಪ್ರತಿಯೊಂದು ವಾಕ್ಯ 7ನೇ ಪುಟ, ಈಗ ಓದಿದ್ದ ಪ್ರಸ್ತಾವನೆನ 7ನೇ ಪುಟ. ಈ ಮೋಕ್ಷ ಮಾರ್ಗ ನಿಮ್ದೇನು ಪ್ರಶ್ನೆ ಇದೆ ಅದರದ್ದು ಉತ್ತರ ಕೊಡೋದಿದೆ, ಯಾರ್ದು ಇದೆ ಅವ್ರದ್ದು. ಈ ಮೋಕ್ಷ ಮಾರ್ಗ ಪ್ರಕಾಶಕದಲ್ಲಿನ ಪ್ರತಿಯೊಂದು ವಾಕ್ಯವು ಆರ್ಷ ಸಮ್ಮತವಿದ್ದರೂ
ಈ ಆರ್ಷ ಅಂತಂದ್ರೆ ಏನ ಅನ್ನೋದೊಂದು ಪ್ರಶ್ನೆ ನಮ್ಮ ನಿತ್ಯ ಸ್ವಾಧ್ಯಾಯದೊಳಗ ಅತ್ಯಂತ ಶ್ರದ್ಧೆಯುಳ್ಳ ಶ್ರೋತೃಗಳಿಂದ ಬಂದದ್ದೈತ್ರಿ. ಆರ್ಷ ಪರಂಪರೆ ಅಂತಂದ್ರ ಋಷಿ ಪರಂಪರೆ ಅಂತ, ಋಷಿ ಮುನಿಗಳ ಪರಂಪರೆ ಆರ್ಷ ಪರಂಪರೆ ಅಂತಂದ್ರೆ. ಈ ಮೋಕ್ಷ ಮಾರ್ಗ ಪ್ರಕಾಶಕದಲ್ಲಿನ ಪ್ರತಿಯೊಂದು ವಾಕ್ಯವು ಆರ್ಷ ಸಮ್ಮತವಿದ್ದರೂ ಅದರಲ್ಲಿ ಬಹಳಷ್ಟು ನವೀನ ಪ್ರಮೇಯಗಳನ್ನು ಮಂಡಿಸಲಾಗಿದ್ದು ಅವು ಆ ರೂಪದಲ್ಲಿ ಜಿನಾಗಮದಲ್ಲಿ ಬೇರೆಲ್ಲಿಯೂ ಕಂಡುಬರುವುದಿಲ್ಲ. ಈ ಪ್ರಕಾರದ ವಿಷಯಗಳನ್ನು ಗ್ರಂಥದ ತುಂಬೆಲ್ಲ ಕಾಣಬಹುದಾಗಿದೆ. ಈ ದೃಷ್ಟಿಯಿಂದ ವಿಶೇಷವಾಗಿ 7 ಮತ್ತು 8ನೇ ಅಧಿಕಾರಗಳು ಉಲ್ಲೇಖನೀಯವಿವೆ. ಇನ್ನು ಸೈದ್ಧಾಂತಿಕ ದೃಷ್ಟಿಯಿಂದಲೂ ಅವರು ನವೀನ ಪ್ರಮೇಯಗಳನ್ನು ಮಂಡಿಸಿರುವುದಲ್ಲದೆ ಅವರ ಲೋಕನಿರೀಕ್ಷಣ ದೃಷ್ಟಿಯು ಅತ್ಯಂತ ಸೂಕ್ಷ್ಮವಿತ್ತು. ಅಂದು ಅವರು ಚಿತ್ರಿಸಿದ ಚಿತ್ರಣವು ಇಂದು ಕೂಡ ಎಲ್ಲೆಡೆಗೆ ಕಂಡುಬರುತ್ತದೆ. ಇಲ್ಲಿ ಕೆಲವನ್ನು ನೋಡೋಣ. ಇವು ಅವಶ್ಯಕದವರೇ ಅಂಥೇಳಿ ಇದನ್ನು ಎತ್ಕೊಂಡದ್ದು ಇದೆ. ಏನ ಇದೇ ಗ್ರಂಥದೊಳಗೆ ಬರುವಂಥ ಅವರ ವಾಕ್ಯಗಳ ಅಂದವರೇನು ನೋಡಿರಲ್ಲ, ಇಂದು ಕೂಡ ಅವು ಕಂಡು ಬರ್ತಾ ಇದ್ದಾವೆ. ಏನವ ಅಲ್ಲಿ ಅದೆಷ್ಟೋ ಜನರು ಕುಲಪ್ರವೃತ್ತಿಯಿಂದ ಅಥವಾ ಅನುಕರಣ ಮಾಡಿ ಲೋಕಾದಿಗಳ ಅಭಿಪ್ರಾಯದಿಂದ ಧರ್ಮ ಸಾಧನೆ ಮಾಡುತ್ತಾರೆ. ಯಾರು ಮಾಡ್ತಾರೆ ಧರ್ಮ ಸಾಧನೆ? ಯಾಕೆ ಬರ್ತಾರೆ? ಬಸ್ತಿ ಯಾಕೆ ಬರ್ತಾರು? ಜೈನರದಾರ ಅಂತ ಹೇಳಿ ಬರ್ತಾರೆ, ಕುಲ ಪರಂಪರೆ. ಅಥವಾ ಮತ್ತಾವುದರ ಸಲುವಾಗಿ ಬರ್ತಾರೋ? ಯಾವುದಾದ್ರದ್ದು ಲೋಪ, ಯಾವುದಾದ್ರದ್ದು ಲೋಪ. ಪುಣ್ಯ ಸಂಚಯ ಆಗ್ತಿದೆ, ಪುಣ್ಯದಿಂದ ಅನುಕೂಲಿಸುತ್ತಿದೆ, ಲೋಪ. ಸರಿ, ಇದೆಲ್ಲ ತಪ್ಪು ಇದೆ ಅಂತ ಹೇಳಿ ಹೇಳೋರದಾರ್ರಿ, ಹೇಳೋರದಾರ. ಮತ್ತು ಅದು ಹೇಗೆ ತಪ್ಪಿದೆ ಅನ್ನೋದನ್ನು ಸಿದ್ಧ ಮಾಡೋರದಾರ. ಅದು ಎಲ್ಲಿ? ಗ್ರಂಥದ ಒಳಗಡೆ. ಇಲ್ಲಿ ಬರೀ ನಮೂನೆ ತೋರಿಸಿದ್ದು ಇದೆ. ಅಂದವರು ನೋಡಿದ್ದ ಇಂದು ಕೂಡ ಕಂಡು ಬರ್ತಿದೆ ಅಂತ ಹೇಳಿ ಇಲ್ಲಿ ಅನುವಾದಕಾರರು ಹೇಳಿದ್ದಾರೆ ಆ ವಾಕ್ಯಗಳನ್ನ. ಏನ? ಲೋಭಾದಿಗಳ ಅಭಿಪ್ರಾಯದಿಂದ ಧರ್ಮ ಸಾಧನೆ ಮಾಡುತ್ತಾರೆ. ಇಂದ್ರ ಪದವಿ ಭವಿಷ್ಯದೊಳಗೆ ಸಿಗ್ತಿದೆ ಅಂಥೇಳಿ ಇಂದ್ರನ ಸವಾಲು ಹಿಡಿಯುತ್ತಾರೆ. ಪೂಜೆ ಮಾಡೋದ ಇದೆಲ್ಲ ಅದು ಒಂದು ವ್ಯಾಪಾರ ನಡೆಸುವಂಥವ್ರದ್ದು ವಾಕ್ಚಾತುರ್ಯ ಕೂಡ ಇದೆ ರೀ. ಅದು ಏನೇ ಇರಲಿ, ಆದರೆ ಜನರಲ್ಲೇ ಲೋಭ ಪ್ರವೃತ್ತಿ ಇದೆ. ಸ್ವರ್ಗಕ್ಕೆ ಹೋಗ್ಬೇಕು. ಆದರೆ ನಮ್ಮ ರತ್ನಾಕರ ವರ್ಣಿ ಹೇಳ್ತಾನೆ, ನೀವು ಉಂಡು ತಿಂದು ಸ್ವರ್ಗಕ್ಕೆ ಹೋಗ್ತೇನೆ ಅಂತಂದ್ರೆ ಅಲ್ಲೇನು ವಿಧವೇ ಆಗ್ತಾ ಇಲ್ಲ, ಬಂದವ್ರನ್ನೆಲ್ಲ ಒಳಗೆ ಬಿಡ್ಲಿಕ್ಕೆ ಅಂತ ಹೇಳ್ತಾನ್ರಿ ಅಮ್ಮ. ಅಂದ್ರೆ ಸ್ವರ್ಗಕ್ಕೆ ಹೋಗುವ ಸಲುವಾಗಿ ವಿಶೇಷ ಪವಿತ್ರತೆ ಬೇಕು, ವಿಶೇಷ ಇಂದ್ರಿಯ ನಿಗ್ರಹ ಮೊದಲಾದವುಗಳ ಬೇಕು ಅನ್ನೋದನ್ನ ಅವ ಹೇಳ್ತಾನ್ರಿ. ಇಲ್ಲಿ ಧರ್ಮ ಸ್ವರ್ಗ ಸುಖ ಸಲುವಾಗಿ ಅಥವಾ ರೋಗ ನಿವಾರಣೆಯ ಸಲುವಾಗಿ ಅಥವಾ ಕೋರ್ಟ್ ಕೇಸ್ ತಮ್ಮಂತೆ ಆಗುವ ಸಲುವಾಗಿ ಅಥವಾ ಪುತ್ರೋತ್ಪತ್ತಿಯ ಸಲುವಾಗಿ ಇಂದು ಕಂಡು ಬರ್ತಿದೆಯೋ ಅಥವಾ ಇಲ್ರಿ? ಎಲ್ಲಿ? ಮಹಾವೀರಜಿ ಒಳಗೆ. ಮಹಾವೀರ ಸ್ವಯಂ ಬಾಲ ಬ್ರಹ್ಮಚಾರಿ. ಮತ್ತು ಅವ್ರ ಹತ್ರ ಮಕ್ಕಳ ಬೇಡೋದ್ರಿ ಅಲ್ಲಿ ಹೋಗಿ. ಮಹಾವೀರಜಿ ತೊಟ್ಲ ಕಟ್ಟೋದ್ರಿ ಅಲ್ಲಿ ಹೋಗಿ. ಹರಿಕೆ ಹೊತ್ಕೊಳ್ಳೋದ ಇವೆಲ್ಲ ಜೈನರಲ್ಲೇ ಇರುವುದುಂಟು. ಅದರ ಸಲುವಾಗಿನ ಜೈನರು 3 ಪ್ರಕಾರದವರದ. ಒಬ್ಬ ಜನ್ಮಧಾರಿ, ಒಬ್ಬ ನಾಮಧಾರಿ, ಒಬ್ಬ ಭಾವಧಾರಿ. ಭಾವಧಾರಿ ಜೈನೇನದನು ಅವನೇ ನಿಜವಾಗಿ ಜೈನ ಪರಂಪರೆಯವನಿದ್ದಾನೆ. ಭಾವದ ಕಡೆಗೆ ಲಕ್ಷಣ ಇಲ್ಲ. ಇಲ್ಲಿ ಅವೇ ಮಾತು ಹೇಳಿದ್ದಾರೆ. ನಮ್ಮಲ್ಲೇ ಏನಾದರೂ ಅಂಥವು ದೋಷ ಅದಾವೇನ ನೋಡ್ಕೊಳ್ಳೋದ್ರಿ, ಅದಾವೇನ ಅಂತ ಹೇಳಿ ನೋಡ್ಕೊಳ್ಳೋದ್ರಿ. ನಮ್ಮಲ್ಲೇ ಇನ್ನೊಬ್ಬರನ್ನ ನೋಡುವುದಿಲ್ಲ. ಭಕ್ತಿ ಮಾಡುತ್ತಿದ್ದರೆ ಚಿತ್ತವು ಎಲ್ಲಿಯೋ ಇರುತ್ತದೆ. ಇರ್ತಿದೆ ಏನಿಲ್ರಿ? ಇರುತ್ತದೆ. ದೃಷ್ಟಿಯು ಸುತ್ತುತ್ತಿರುತ್ತದೆ. ಯಾರು ಬಂದರು, ಯಾರು ಹೋದರು ನೋಡ್ ಬರ್ತಿಕ್ಕರೆ ಅನ್ವಾಳ ನೋಡಕ್ಕೆ. ಆಕಿ ಕಡೆ ಮೈಕ್ ಕೊಟ್ಟಿಲ್ಲಲ್ಲ, ಅದಕ್ಕೆ ಅನ್ವಾಳ. ಹೌದೇನಿಲ್ರಿ?
ದೃಷ್ಟಿಯು ಸುತ್ತುತ್ತಿರುತ್ತದೆ ಮತ್ತು ಮುಖದಿಂದ ಪಾಠ ಹೇಳುತ್ತಾರೆ. ಧನ್ಯ ಧನ್ಯ ಆಜ್ ಘಡಿ ಕೈ ಸುಖಕಾರ ಹೇ. ಎಲ್ಲಿದೆ ಸುಖಕಾರ? ಅಲ್ಲಿ ದೃಷ್ಟಿ ಅಲ್ಲಿರ್ತಿದೆ. ಯಾರು ಅನ್ಕದಾರೆ, ಯಾರು ಚಪ್ಪಾಳಿ ಬಾರ್ತಿದ್ದಾರೆ, ಯಾರು ನಿದ್ದೆ ಮಾಡ್ತಿದ್ದಾರೆ. ಇದು ಇದೇನಿಲ್ಲ ನಮ್ಮಲ್ಲೇ. ಇದ್ರ ಅಧಿಕ ಇದೆಯನ್ನು ಕಮ್ಮಿ ಇದೆ, ಅಧಿಕ ಇದ್ರೆ ಕಮ್ಮಿ ಮಾಡ್ಕೊಳ್ಳೋದು, ಕಮ್ಮಿ ಇದ್ರೆ ನಾಶ ಮಾಡೋದು. ಮುಖದಿಂದ ಪಾಠಾದಿಗಳನ್ನು ಹೇಳುತ್ತಾರೆ ಮತ್ತು ನಮಸ್ಕಾರಾದಿಗಳನ್ನು ಮಾಡುತ್ತಾರೆ. ನಮಸ್ಕಾರವೇ ಬಸ್ತೇವೆ ಬರ್ತಾಳಕಿಗೆ ಭೇಟಿಯಾಗಿ ಹೇಳಿ ಬರ್ತೇನೆ, ದಿನ ಸಿಗ್ತಾಳಕಿ. ಯಾವುದೇ ಒಂದು ವಿಷಯ ಇರ್ತಿದೆ ನಾ ಬಸ್ತಿಗೂ ಅದ ಟೈಮಿಗೆ ಬರ್ತಾರೆ. ನಾನು ಹೇಳಿ ಬರ್ತೇನೆ, ನೀ ಏನು ಕಾಳಜಿ ಮಾಡಬೇಡ ಅಂತ ಹೇಳಿ ಬಸ್ತಿಗೆ ಹೇಳಿ ಬರ್ತೇನೆ. ಏನದ ಫಾಲ್ ಹತ್ತು ಸಂಡಿಗೆ ಹಪ್ಪಳ ಶಾವಿಗೆ ತಗೊಳ್ಳೋದು. ಒಂದೇನ ಎರಡ್ರಿ ಬಸ್ತಿಗೆ ಬಂದು ಎಷ್ಟು ವ್ಯವಹಾರ. ಭಗವಂತನ ದರ್ಶನ ಕಡೆ ಲಕ್ಷ್ಯ ಇರುವುದಿಲ್ಲ. ಆಕೆ ಬಂದು ಮತ್ತೆ ಪಾದಳಂದ್ರೆ ಅರೆ ಇದೆಲ್ಲ ಅಂದಿರ್ತಾರೆ 300 ವರ್ಷಗಳ ಪೂರ್ವದೊಳಗೆ, 275 ವರ್ಷದ ಪೂರ್ವದೊಳಗೆ. ಇದು ಯಾವ ಕಾಲಕ್ಕೂ ಇದ್ರೆ ಅಂಥೇಳಿ ಅಪ್ಪಾಜಿ ಹೇಳ್ತಿದ್ರು. ಹೆಣ್ಮಕ್ಳಿಗೆ ಗುಡಿ ಗುಂಡಾರನ ಆಧಾರ, ಸೊಸೆಯಿಂದರ ತಕರಾರು ಹೇಳಿದ್ರು. ಒಬ್ಬರಿಗೊಬ್ಬರು ಮಾತಾಡೋದ್ರೆ ತಮ್ಮದು ಬಹಳ ಇಲ್ಲಾಗಿತ್ತು ಅಂತಂದ್ರೆ ಅವ್ರ ಸೊಸೆ ಹಂಗನು. ಆಕಿ ಸೊಸೆ ಬಹಳ ದಿವಸ ಆಯ್ತು ಬಂದಿಲ್ಲಲ್ಲ, ಏನರ ತಕರಾರಾಗಿತ್ತು ಕಾಂತ ಅದು ಸೋಡ್ಪತ್ರ ಆಯ್ತು. ಇವೆಲ್ಲ ವಿಷಯ ರೀ ಮಂದಿರದೊಳಗೆ. ಇಂಥ ನಿಕೃಷ್ಟ ಪರಿಸ್ಥಿತಿ ಬಂದದ್ದು ಇದೆ. ಮಂದಿರದೊಳಗೆ ಬಂದ ನಂತರ ಸಾಂಸಾರಿಕ ಮಾತುಗಳನ್ನು ಮಾತಾಡಬಾರದು ಅಂಥೇಳಿ ಬೋರ್ಡ್ ಹಾಕಬೇಕಾಗಿದ್ರೆ, ಬೋರ್ಡ್ ಹಾಕಿದ್ರೂ ಅದರ ಕಡೆಗೆ ನೋಡುವುದಿಲ್ರಿ ಯಾರು. ಇದು ಎಂಥ ಜೈನ್ರಿ, ಎಂಥ ಜೈನ್ರು ಹೇಳಿ. ಯಾವ್ಯಾವ ಉದ್ದೇಶ ಇಟ್ಕೊಂಡು ಮಂದಿರದೊಳಗೆ ಬರ್ತೀವ್ರಿ. ಅದೇ ಮಂದಿರದೊಳಗೆ ಬಂದ ನಂತರ ಭಗವಂತನ ಬಿಟ್ಟು ಬೇರೆ ಯಾರ ಕಡೆ ನೋಡೋದೇ ಅದಕ್ಕಿದೆ. ನಮ್ದು ಕೆಲಸ ಯಾರ ಜೊತೆಗಿದೆ? ಭಗವಂತನ ಜೊತೆ. ಮಾತಾಡೋದು ಯಾರ ಜೊತೆ? ಆದಾನ ಪ್ರದಾನ ಯಾರ ಜೊತೆಗಿದೆ? ಭಾವಗಳ ವಿನಿಮಯ ಯಾರ ಜೊತೆಗಿದೆ? ಅರಹಂತರ ಜೊತೆಗೆ. ಅದಂತೂ ನಮಗೆ ಪರಿವೇನೇ ಇಲ್ಲ. ಅದಕ್ಕೆ ಇವರು ಹೇಳ್ತಾ ಇರ್ತಾರೆ, ಏನ ನಮಸ್ಕಾರಾದಿಗಳನ್ನು ಮಾಡುತ್ತಾರೆ. ಆದರೆ ಇದು ಒಳ್ಳೆಯದಲ್ಲ. ನಾನು ಯಾರಿದ್ದೇನೆ, ಯಾರ ಸ್ತುತಿ ಮಾಡುತ್ತಿರುವೆನು, ಯಾವ ಪ್ರಯೋಜನದ ಸಲುವಾಗಿ ಸ್ತುತಿ ಮಾಡುತ್ತಿರುವೆನು, ಪಾಠದಲ್ಲಿ ಯಾವ ಅರ್ಥವಿದೆ, ಇವು ಯಾವುದರ ಎಚ್ಚರವೇ. ಬರೀ ಇಷ್ಟೇ. ದರ್ಶನಂ ದೇವದೇವಶ್ಯ, ದರ್ಶನಂ ಪಾಪನಾಶನಂ, ದರ್ಶನಂ ಸ್ವರ್ಗ ಸೋಪಾನಂ, ದರ್ಶನಂ ಮೋಕ್ಷ ಸಾಧನ. ಈ 4ರೊಳಗ ಏನು ಅರ್ಥ ಇದೆ, ಅದರೊಳಗೆ ಯಾವ ಪ್ರಯೋಜನ ಇದೆ? ನನಗೆ ಪ್ರಭುವಿನ ದರ್ಶನ ಪಾಪದ ನಾಶ ಮಾಡ್ತಾ ಇದೆಯೇನ? ನನಗೆ ಪ್ರಭುವಿನ ದರ್ಶನ ಸ್ವರ್ಗದ ಸೋಪಾನ ಆಗ್ತಾ ಇದೆಯೇನ? ನನಗೆ ಪ್ರಭುವಿನ ದರ್ಶನ ಮೋಕ್ಷದ ಸಾಧನ ಆಗಬೇಕಲ್ಲ? ಇವು ವಿಚಾರವೇ ಬರಬೇಕಲ್ಲ. ಚತ್ತಾರಿ ಶರಣಂ ಪವಚ್ಚಾಮಿ, ವಚನದಿಂದ ಅಂದ ನಂತರ ನನಗೆ ಈ 3 ಲೋಕದೊಳಗ ಅರಹಂತರನ್ನ, ಸಿದ್ಧರನ್ನ, ಆತ್ಮಸಾಧಕ ಸಾಧುಗಳನ್ನ, ಕೇವಲೇ ಪ್ರಣೀತ ಧರ್ಮವನ್ನ ಹೊರತುಪಡಿಸಿ ಆಶ್ರಯದ ಬೇರೆ ಯಾವುದೂ ಇಲ್ಲ. ಒಮ್ಮೆ ವಿಕಲ್ಪರೆ ಬರೀ ಯಾಂತ್ರಿಕವಾಗಿ ಟೇಪ್ ರೆಕಾರ್ಡ್ ಅಂದ ಹಾಗೆ ಅನ್ನೋದ ಮತ್ತು ದಾರಿ ಮತ್ತು ನಾವು ಹೇಗೆ ಬಂದ ದಾರಿಗೆ ಸುಂಕವಿಲ್ಲ ಅಂಥೇಳಿ ಹೋಗಿಬಿಡೋಣ. ಇದನ್ನು ನಿಜವಾಗಿ ನಮ್ಮಲ್ಲಿ ಅದರ ಸಲುವಾಗಿ ನಮ್ಮ ಮುಂದೆ ಹೇಳಿದರು, ಈ ಮೋಕ್ಷ ಮಾರ್ಗ ಪ್ರಕಾಶ ನನ್ನ ಸಲುವಾಗಿ ಬರೆದಿದ್ದಾರೆ. ಹಿಂಗೆ ಪ್ರತಿಯೊಬ್ಬ ಪಾಠಕನಿಗೆ ಅನ್ನಿಸ್ತಿದೆ. ಅನ್ನಿಸ್ಲಿಲ್ಲ ಅಂತಂದ್ರೆ ಅವನು ಓದೇ ಇಲ್ಲ, ಅವನಿಗೆ ರಹಸ್ಯ ತಿಳಿದೇ ಇಲ್ಲ ಅಂಥೇಳಿ. ಪಂಡಿತ್ ಗೌಡರ ಮಲ್ಲರ ನನ್ನನ್ನು ಯಾವಾಗ ನೋಡಿದ್ರು, ನನ್ನ ಅಂತರಂಗದೊಳಗೆ ಏನಿದೆ ಅದನ್ನೆಲ್ಲ ಹೇಳಿದಾರಲ್ಲ ಅಂಥೇಳಿ ಅನ್ನಿಸ್ಲಿಕ್ಕೆ ಬೇಕ್ರಿ. ವಾಚನ, ಸ್ವಾಧ್ಯಾಯ, ಅಧ್ಯಯನ ಇವು ಬೇರೆ ಬೇರೆ ಆಗುತ್ತೆ. ವಾಚನ, ಸ್ವಾಧ್ಯಾಯ,
ಅಧ್ಯಯನ ಬೇರೆ ಬೇರೆ. ಅದರ ಸಲುವಾಗಿ ನಮ್ಮ ಜೀವನದೊಳಗ ನಿವೃತ್ತಿ ಬೇಕು. ನಿವೃತ್ತಿ ಅಧ್ಯಯನಕ್ಕೆ ಕೂತ ನಂತರ, ಸ್ವಾಧ್ಯಾಯಕ್ಕೆ ಕೂತ ನಂತರ ಅನ್ಯ ಯಾವುದೂ ವಿಚಾರ ಬರ್ತಕ್ಕಂಥದ್ದು, ಯಾವುದೋ ವಿಕಲ್ಪದ ಭಾರವನ್ನು ಬುದ್ಧಿಯೊಳಗೆ ಧಾರಣ ಮಾಡಿ ಸ್ವಾಧ್ಯಾಯ ಮಾಡುವುದಿಲ್ಲ. ಅದರ ಸಲುವಾಗಿ ಸಾಮಾಯಿಕದ ಸಲುವಾಗಿ 6 ಹೇಳಿದಾರಲ್ಲ, ದ್ರವ್ಯ, ಕ್ಷೇತ್ರ, ಕಾಲ, ಭಾವ, ಸ್ಥಾನ ಮೊದಲಾದವುಗಳನ್ನು ಹೇಳಿದ್ದಾರೆ. ಯಾಕೆ ಅಂತಂದ್ರೆ ಹಾಗೆ ಇದ್ದಾಗನ ಈ ಅನಾದಿ ಕಾಲದಿಂದ ಚಂಚಲವಿರುವಂಥ ಜೀವದ ಪ್ರವೃತ್ತಿ ಸ್ಥಿರ ಆಗಲಿಕ್ಕೆ ಸಾಧ್ಯ. ಸೊಳ್ಳೆ ಕಡಿತಾ ಇತ್ತು, ಟಿವಿ ಸೌಂಡ್ ಕೇಳಿ ಬರ್ತಾ ಇತ್ತು, ಸಾಮಾಯಿಕ ಹೇಗಾಗೋದ್ರೆ, ಜಪ ಹೇಗಾಗೋದ? ಟಿವಿ ಹಚ್ಚಿದ್ದಾರೆ, ಮನೆಯಲ್ಲಿ ನೋಡ್ತಾ ಇದ್ದಾರೆ, ಜೋರಾಗಿ ಅದರ ಬಗ್ಗೆ ಮಾತಾಡ್ತಾ ಇದ್ದಾರೆ, ಯಾರೋ ಬಂದಿದ್ದಾರೆ, ಫೋನಲ್ಲಿ ಮಾತಾಡ್ತಾ ಇದ್ದಾರೆ. ಇಂಥದ್ರೊಳಗೆ ಸಾಮಾಯಿಕ ಅಥವಾ ಜಪ ಆಗುವುದಿಲ್ಲ. ಅದರ ಸಲುವಾಗಿ ದ್ರವ್ಯ, ಕ್ಷೇತ್ರ, ಕಾಲ, ಭಾವ, ಸ್ಥಾನ ಅವೆಲ್ಲ ವಿಶೇಷಗಳನ್ನು ಹೇಳಿದ್ದಾರೆ. ಅವು ಇದ್ರನ ಆಗ್ತವೆ, ಇಲ್ಲಂದ್ರೆ ಆಗುವುದಿಲ್ಲ. ಅರೆ ಈ ಅಭ್ಯಾಸದ ಮೂಲಕನ ಜೀವ ಬೇಕಾದಂಥ ಪ್ರತಿಕೂಲ ಪರಿಸ್ಥಿತಿಯೊಳಗೂ ಕೂಡ ಸ್ಥಿರತೆಯನ್ನು ಕಾಯ್ದುಕೊಳ್ಳುವಂಥ ಮುನಿದಶೆಗೆ ಪ್ರಾಪ್ತ ಅಂಥೇಳಿ ಬೆಳಗ್ಗೆ ಹೇಳಿದ್ದಿತ್ತು. ಶ್ರಾವಕನ ಸಾಧನೆ ಮುನಿಯ ಸಾಧನೆಗಿಂತ ಶ್ರೇಷ್ಠ ಇದೆ, ಕಷ್ಟತರ ಇದೆ. ಅದನ್ನು ದಾಟಿದ ನಂತರದ ಮುನಿ ಸಾಧನೆ ಆಗುವುದಿದೆ. ಅದಕ್ಕೆ ಇಲ್ಲಿ ಹೇಳಿ, ಬಟ್ಟೆ ಕಳಚಿದ ಕೂಡಲೇ ಮುನಿ ಆಗಲಿಲ್ಲ. ದಿಗಂಬರತೆ ಏನಿದೆ ಅದು ಮೋಕ್ಷ ಮಾರ್ಗ ಅಲ್ಲ ಅಂಥೇಳಿ ಹೇಳಿದ್ದಾರೆ. ಒಳಗೆ ಬೇಕು ಏನ? ಶುದ್ಧಾತ್ಮನ ಸ್ವೀಕಾರ, ಶುದ್ಧಾತ್ಮನ ಪರಿಚಯ, ಶುದ್ಧಾತ್ಮನ ಕರ್ಮ, ರಾಗ, ದೇಹಗಳಿಂದ ಭಿನ್ನ ಅಸ್ತಿತ್ವದ ನಿರ್ಣಯ. ಆವಾಗ ದೀಕ್ಷೆ, ಮುನಿದಶ ಇವೆಲ್ಲ ಆಗ್ತವೆ. ಬಾಹ್ಯದಿಂದ ವಸ್ತ್ರ ಕಳಚದ ಮಾತ್ರಕ್ಕೆ ದೀಕ್ಷೆ ಆಗಲಿಲ್ಲ. ಮಂದಿರಕ್ಕೆ ಹೋದ ಮಾತ್ರಕ್ಕೆ ಇವು ಧಾರ್ಮಿಕ ಅಥವಾ ಶ್ರಾವಕ ಆಗಲಿಲ್ಲ. ಮಂದಿರಕ್ಕೆ ಹೋದ ಮಾತ್ರಕ್ಕೆ ಆಗಲಿಲ್ಲ ಅಂದಮೇಲೆ ಮಂದಿರಕ್ಕೂ ಕೂಡ ಹೋಗದಿದ್ರೆ ಹೆಂಗಾಗವ್ರಿ? ಇವ ಆಗಬಹುದೇನು? ಸ್ವಾಧ್ಯಾಯ ಮಾಡಿದ ಮಾತ್ರಕ್ಕೆ ಇವು ಜ್ಞಾನಿ ಆಗಲಿಲ್ಲ ಅಂಥೇಳಿ ಹೇಳಿದ ನಂತರ ಸ್ವಾಧ್ಯಾಯನ ಮಾಡಲಿಲ್ಲ, ಅವನಿಗೆ ಜ್ಞಾನ ಹೇಗೆ ಪ್ರಾಪ್ತ ಆಗುತ್ತಾ? ಅದರ ಸಲುವಾಗಿ ಅಧ್ಯಯನಮೇವ ಜ್ಞಾನಂ. ಅರೆ ಅಧ್ಯಯನಮೇವ ಜ್ಞಾನಂ. ಈಗ ಹೇಳ್ತಲ್ಲ, ವಾಚನ ಬೇರೆ ಇದೆ, ಸ್ವಾಧ್ಯಾಯ ಬೇರೆ ಇದೆ, ಅಧ್ಯಯನ ಬೇರೆ ಇದೆ. ಅಧ್ಯಯನ ಬೇಕರೆ ಪಂಚ ಪರಮಾಗಮಗಳದ ಅಧ್ಯಯನ ಮಾಡೋದಿದೆ ರೀ. ಹೊಟ್ಟೆಯನ್ನ ಪಂಚ ಪರಮಾಗಮಗಳದ ಅಧ್ಯಯನ ಮಾಡೋದಿದೆ. ಅದೆಷ್ಟೋ ಕಥಾ ಸಾಹಿತ್ಯ, ಚಾರಿತ್ರಕ್ಕೆ ಸಂಬಂಧಿಸಿದ ಗ್ರಂಥಗಳಿಂದ ವಾಚನ ಮಾಡೋದಿದೆ. ಏನು ಮಾಡೋದಿದೆ? ವಾಚನ ಮಾಡೋದು ಅಂದ್ರೆ ಪ್ರಥಮಾನುಯೋಗ ಮತ್ತು ಚರಣಾನುಯೋಗ, ಇವು ವಾಚನ ಮಾಡೋದಿದೆ. ದ್ರವ್ಯಾನುಯೋಗದಲ್ಲಿ ಬರುವಂಥ ಅಥವಾ ಭಗವಾನ್ ಕುಂದ ದೇವರ ಪಂಚ ಪರಮಾಗಮಗಳೇನದವು ಇವು ಅಧ್ಯಯನ ಮಾಡೋದಿದೆ. ಅಧ್ಯಯನ ಮಾಡೋದಿದೆ. ಸ್ವಾಧ್ಯಾಯ ಯಾವುದರದ್ದು ಮಾಡೋದಿದೆ? ಸ್ವಾಧ್ಯಾಯ ಯಾವುದರದ್ದು ಮಾಡೋದಿದೆ? ಸಪ್ತ ತತ್ವಗಳ ಪರಿಚಯ ಮೂಲಕ ಯಾವ ಅಜೀವ, ಆಶ್ರವ, ಬಂಧ, ಸಂವರ, ನಿರ್ಜರೆ, ಮೋಕ್ಷ ರೂಪದ ಪರದ್ರವ್ಯ ಮತ್ತು ಕ್ಷಣಿಕ ಭಾವಗಳಿದಾವೆಯೋ, ಇನ್ನೊಂದ್ಸಲ ಸಪ್ತ ತತ್ವಗಳ ಅಭ್ಯಾಸದ ಮೂಲಕ, ಅಧ್ಯಯನದೊಳಗೆ ಬರ್ತಿದೆ ಸಪ್ತತತ್ವ. ಸಪ್ತತತ್ವಗಳ ಅಭ್ಯಾಸದ ಮೂಲಕ ಜೀವದಿಂದ ಭಿನ್ನವಾದಂಥ ಅಜೀವ, ಆಶ್ರವ, ಬಂಧ, ಸಂವರ, ನಿರ್ಜರೆ, ಮೋಕ್ಷ ಇವೇನದವು? ಪರದ್ರವ್ಯ ಒಂದಿದೆ, ಕ್ಷಣಿಕ ಪರ್ಯಾಯ ಉಳಿದಿತ್ತು. ಅವುಗಳದ ಆ ರೂಪದಿಂದ ಪ್ರತ್ಯಕ್ಷ ನೋಡೋದು, ಪ್ರತ್ಯಕ್ಷ ನೋಡಿ ಅವುಗಳಿಂದ ಭಿನ್ನಾಗಿ ನಿಜಾನುಭವ ಯೋಗ್ಯ ಜ್ಞಾನದೊಳಗೆ ಕಾರ್ಯ ಆಗುವುದರ ಹೆಸರು ಸ್ವಾಧ್ಯಾಯ. ಸಪ್ತ ತತ್ವಗಳದ್ದ ಅಭ್ಯಾಸದ ಪೂರ್ವಕ ಜೀವದಿಂದ ಭಿನ್ನ ಪರದ್ರವ್ಯ ಮತ್ತು ಕ್ಷಣಿಕ ಸಮಯವರ್ತಿ ಪರ್ಯಾಯ
ಅವುಗಳನ್ನು ಹೇಗೆ ಹೇಳಿದಾರೋ, ಯಾವ ರೀತಿ ಭಿನ್ನ ಇದಾವೆಯೋ ಅದೇ ರೀತಿ ಅವುಗಳನ್ನು ಭಿನ್ನವಾಗಿ ಪ್ರತ್ಯಕ್ಷ ನೋಡಿ ಅವುಗಳಿಂದ ಉದಾಸೀನ ನಿವೃತ್ತ ಆಗಿ ಯಾವುದ ನಿರಾಕುಲ ಶಾಂತಿಯ ಜ್ಞಾನ ಮತ್ತು ಆನಂದದ ಸಾಗರ ಸದೃಶ್ಯ ನಿಜಾತ್ಮ ಇದ್ದಾನೋ ಅವನಲ್ಲೇ ಅಭೇದ ಆಗುವ ಪುರುಷಾರ್ಥದ ಹೆಸರು ಸ್ವಾಧ್ಯಾಯ ಇದೆ. ಅಕ್ಷರಗಳನ್ನು ಓದುವುದರ ಹೆಸರು ಸ್ವಾಧ್ಯಾಯ ಅಲ್ಲ. ಅದರ ಸಲುವಾಗಿ ವಾಚನ ಇದೆ, ಸ್ವಾಧ್ಯಾಯ ಇದೆ, ಅಧ್ಯಯನ ಇದೆ. ವಾಚನ ಅಧ್ಯಯನದ ಮೂಲಕ ಸ್ವಾಧ್ಯಾಯ ಆಗ್ತದೆ. ಇದು ನಮ್ಮ ಜೀವನದೊಳಗ ಬರಬೇಕಾದಂದರೆ ಎಷ್ಟೋ ವರ್ಷಗಳಾದವು ನಮಗೆ ಜನವಾಣಿಯ ಸಂಪರ್ಕ ಬಂದ. ಇನ್ನು ನಾವು ಅಧ್ಯಯನದಿಂದ ನಿವೃತ್ತಾಗಿ ಅಥವಾ ಅಧ್ಯಯನದ ತರಗತಿಯನ್ನು ದಾಟಿ ಸ್ವಾಧ್ಯಾಯದ ಕಕ್ಷದೊಳಗ ತರಗತಿಯೊಳಗ ಹೋಗುವಂಥದ್ದ ಯೋಗ್ಯತೆ ಸುಧಾತಾಯಿ ಸುರೇಖಾತಾಯಿ ನಾನು ಬರಬೇಕ್ರಿ. ನಮ್ಮಲ್ಲೇ ಉಳಿದವ್ರದ ಇನ್ನೂ ಸ್ವಲ್ಪ ವಯಸ್ಸಿನೊಳಗೆ ಸಣ್ಣವರದಾರು. ವಯಸ್ಸಂದ್ರೆ ಶರೀರದಲ್ಲ, ಜಿನವಾಣಿಯ ಸಂಯೋಗ ಬಂದದ್ದು. ಅದಕ್ಕೆ ಈಗ ಊಟಕ್ಕೆ ಹೋಗುವುದೊಳಗೆ ನೆನಪಾಯಿತು, ಸರ್ವೋದಯದವರು ಯಾರೂ ಇಲ್ಲಲ್ಲ. ಯಾರದಾರ ಸರ್ವೋದಯದೊಳಗೆ ಸಮಾವೇಶ? ಸುಧಾತಾಯಿ ಅಂತೂ ಇಲ್ಲವೇ ಇಲ್ಲ. ಈ ಸುಧಾತಾಯಿ ಸರ್ವೋದಯ ನಡೆಸೋನು ಅಂತ ಹೇಳಿ ಅವರದಾರ್ರಿ ಸುಧಾತಾಯಿ. ಇವ್ರು ಹೇಳ್ತೇನೆ ಸರ್ವೋದಯದ ಹಂಗ ಪ್ರತಿ ತಿಂಗಳು ಮಾಡೋನು ಅನ್ನೋದರ ಹಿಂದೆ ಉದ್ದೇಶ ಏನಿದೆ? ಉದ್ದೇಶ 3 ಅದಾವ್ರೆ. ಸಹಜ ಸ್ಥಾನ ಪ್ರಾಪ್ತಿ ಇದೆ, 2ನೇದ ದುಡ್ಡದವು, 3ನೇದ ನಾನೆಲ್ಲಿ ಬಾಳಿ ಬದುಕ್ತಾ ಇದ್ದೇನೋ ಅಲ್ಲಿ 4 ಜನರಿಗೆ ಲಾಭ ಅನ್ನೋ ಉದ್ದೇಶ ಇದೆ. ಆದರೆ ಸರ್ವೋದಯದ ಸ್ಥಾಪನಾ ಎಲ್ಲಿ ಆಯ್ತಲ್ಲ, ತಾವು ಯಾರೂ ಇರಲಿಲ್ಲ. ಸರ್ವೋದಯದೊಳಗೆ ಸಮಾವೇಶಗೊಂಡವರು ಯಾರೂ ಇಲ್ಲ. ಇಲ್ಲಿ ಗೌರಣ್ಣವ್ರು ಅದಾರಲ್ಲ, ಸ್ವಲ್ಪ ನಾಕಾರ ಸಭೆಗೆ ಬಂದಿರ್ಬೇಕ್ರಲ್ಲ ನೀವು. ನೀ ಅವ್ರು ಬರ್ತೀನಿ ಕುರ್ಚಿಗದು ಬಂದಿನ ಸರ್ವೋದಯನಲ್ಲ ಅದು. ನಾ ಸುಧಾತಾಯಿ ಜೋಡಿ ಬಂದೇನು ಒಂದೆರಡು ಕಡೆ. ಆಯ್ತು ತಗೋ. ಆಯ್ತು. ಸರ್ವೋದಯ ಏನಿದೆ ಅದರದ ಮೂಲ ಉದ್ದೇಶ ಏನಿತ್ತು? ಶೀತಲನ್ನ ಜೀವಂತ ಅದಾರ್ರೆ, ಬಾಳಾಸಾಬ್ ಜೀವಂತ ಅದಾರು. ಅವರಿಬ್ಬರ ಹತ್ರ ಹೋಗಿ ಕೇಳ್ರೆ ಅವ್ರು ಯಾವ ಪ್ರಕಾರ ಮೀಟಿಂಗ್ ಮಾಡಿ ಸರ್ವೋದಯದ ಸ್ಥಾಪನೆ ಯಾವ ಪ್ರಕಾರ ಮಾಡಿದ್ರು, ಅದರದ್ದು ಹೊರಗಿನ ಅಂಗಗಳದ್ದು ಪರಿಚಯ ತಮಗಿದೆ. ಹೇಳುವಂಥ ಪ್ರವಚನಕಾರರೇ ಏನು ಮಾಡೋದ? ತನ್ನ ಹೋಗು ಬರು ಖರ್ಚು ತಾನು ಹಾಕೋ, ತನ್ನ ಊಟ ತಾನು ತಗೊಂಡು. ಹೇಳುವವ ಹಾಗಿದ್ದ ಮೇಲೆ ಕೇಳುವವರು ಮತ್ತಿನ್ಯಾರು ಊಟದ ವ್ಯವಸ್ಥೆ ಮಾಡ್ತಾರಂತ ಬರ್ತಾರ್ರಿ? ಯಾವ ಊರಿನಲ್ಲೇ ಆಗ್ತಿದೆಯಲ್ಲ ಆ ಊರಿನ ಹೊಣೆಗಾರಿಕೆ ಏನ? ಬಸ್ ನೀರ ಮತ್ತು ಕೂಡ್ಲಿಕ್ಕೆ ಸ್ಥಳ, ಇಷ್ಟ. ಈ ಪ್ರಕಾರದ ಪವಿತ್ರ ಉದ್ದೇಶ ಇದು. ಬಾಹ್ಯಾಂಗರಿ ಒಳಗಿಂದ ಏನಿತ್ತು ಬ್ರಹ್ಮಾನಂದನ್ನ ಅದನ್ನ ನಾನೇ ಹೇಳ್ಬೇಕಲ್ಲ. ಪಾಪ ಅವರಂತೂ ಇರ್ಲಿಲ್ಲ. ಇರ್ಲಿಲ್ಲ, ಅದಕ್ಕೆ ಹೇಳಿದೆ ನಾನು. ಅದಕ್ಕೆ ಹೇಳಿದೆ ಅಪ್ಪಾಜಿ ಹೋಗಿದರು, ಅದರ ಶೀತಲನ್ನ ಮತ್ತು ಬಳಸಬದಾರ. ಬೇಕಾದ್ರೆ ನೀವು ಒಂದ್ ದಿವಸ ಏಕಾಂತದೊಳಗೆ ಹೋಗಿ, ಏಕಾಂತದೊಳಗಂದ್ರೆ ವೆಳ್ಳೆ ತೆಗೆದು ಹೋಗಿ ಅವ್ರ ಕೇಳಿ ಉದ್ದೇಶ ಏನ, ಅದರದ ಫೀ ಏನ. ಸರ್ವೋದಯ ಸ್ವಾಧ್ಯಾಯ ಒಂದು ಮಂಡಲ ಅಥವಾ ಸಂಸ್ಥೆ ಏನಿದೆ ಅದರ ಸದಸ್ಯ ಆಗ್ಬೇಕಾದ್ರೆ ಫೀ ಏನ? ಸ್ವಾಧ್ಯಾಯ ಮಾಡಿ ಬರೋದು, ಸ್ವಾಧ್ಯಾಯ ಮಾಡಿ ಬರೋದು. ಇದುವೇ ಅದರದ ಸದಸ್ಯತ್ವ. ಮತ್ತೆ 4 ಜನ 6 ಜನ ಯಾರು ಎಷ್ಟು ಜನ ವಕ್ತಾರರು ಅದಾರಲ್ಲ ಅವ್ರ ವಿಷಯ ಕಂಟಿನ್ಯೂ ತಗೊಳ್ಳೋದ್ರಿ. ಹಿಂದಿನ ತಿಂಗಳು ಏನು ಹೇಳಿರ್ತಲ್ಲ ಅಲ್ಲಿಂದ ಮುಂದೆ ಅಂದ್ರೆ ಈ ಪ್ರಕಾರ ಒಂದು ಪ್ರೌಢಿಮೆ ವಕ್ತು ಮತ್ತು ಶ್ರೋತೃವಿನಲ್ಲಿ ಇರ್ತಿತ್ರಿ. ಇರುವ ಸಲುವಾಗಿ ಅರೆ ಧರ್ಮದ ಮಹಿಮಾ, ಸ್ವಾಧ್ಯಾಯದ ಮಹಿಮಾ, ಜೈನ ಶಾಸನಗಳ ಗ್ರಂಥಗಳ ಉಪಲಬ್ಧ ಇದಾವೆ, ಅದರಿಂದ ಲಾಭ ಹೇಗೆ ಮಾಡಿಕೊಳ್ಳೋದ, ಜೀವನ ಹೇಗೆ ಮೋಕ್ಷ ಮಾರ್ಗದೊಳಗೆ ಕೊಂಡೊಯ್ಯೋದ, ಜೀವನದ ಸಫಲತೆ, ಪರಿಣಾಮದ ನಿರ್ಮಲತೆ, ಕಷಾಯಗಳನ್ನು ಜಯಿಸುವ ವಿಧಾನ, ವಿಷಯಗಳನ್ನ ಮೆಟ್ಟಿ ನಿಲ್ಲುವಂಥ ಯೋಗ್ಯತೆ, ಇದನ್ನೆಲ್ಲ ಕಲಿತುಕೊಳ್ಳುವ ಸಲುವಾಗಿ, ಕಲಿಸಿಕೊಡುವ ಸಲುವಾಗಿ ನೋಡಿದವರನ್ನು ನೋಡಿ ಕಲಿಬೇಕು, ಕೇಳಿದವರು ಕೇಳಿ ಕಲಿಬೇಕು.
ಹೇಳಿದವರು ಕಲಿತ್ಕೊಂಡು ಹೇಳ್ಬೇಕು. ಇದ ಆ ಸ್ವಾಧ್ಯಾಯದ ಒಂದು ಭೂಮಿಕೆ ಆಗ್ತದೆ. ಹೇಳುವವರ ತಮ್ಮ ಜೀವನದೊಳಗೆ ಮೊದಲು ಬರಬೇಕದು. ಅರ್ಥಾತ್ ಅವರ ರಕ್ತದ ಕಣಕಣದೊಳಗ ಅದು ಭೇದಿಸ್ಬೇಕು. ವಿಷ ಭೇದಿಸ್ತಿದೆ, ಮೈಯೆಲ್ಲ ಹಸಿರಾಗಿದೆ, ಹಾಗೆ ಭೇದಿಸ್ಬೇಕದು. ಏನ ತತ್ವಜ್ಞಾನ ಅದು ನಿಜವಾಗಿ ವಿಷ ಇದೆ ರೀ. ವಿಷದ ಯಾಕಂದ್ರೆ ಶ್ರಾಂತ ಪಟ್ಟಿತು ಅಂದ್ರೆ ಅದು ನಿಜವಾಗಿ ವಿಷ ಇದೆ. ಯಾವುದರ ಸಲುವಾಗಿ? ಸಂಸಾರದ ಸಲುವಾಗಿ. ಇನ್ನು ನಾವು ಸಂಸಾರ ಮಾಡೋವನ ಇಲ್ರಲ್ಲ, ವಿಷಯ ತಾವು ಬಾದರೆ ಮೋಕ್ಷ ಮಾರ್ಗದೊಳಗ. ಇಂಥದ್ದೊಂದು ಒಳ್ಳೆಯ ಭೂಮಿಕಾ ಪವಿತ್ರ ಉದ್ದೇಶ ಅಲ್ಲಿ ಇರ್ತಾರೆ. ಬರೇ ತಿಂಗಳಿಗೊಮ್ಮೆ ಸೇರೋದ, ಇಡೀ ದಿವಸ ತತ್ವದ ಚರ್ಚೆಯೊಳಗ ಅದೇ ಭಜನೆ ಶ್ಲೋಕ ಇದರಲ್ಲೇ ಇರೋದ, ಹೀಗೆ ಉದ್ದೇಶ ಅಲ್ಲಿ ಇರಲಿಲ್ಲ. ಈಗ ನಾವು ಅದನ್ನು ಹೇಳ್ತಾ ಇದ್ದೇವ್ರಿ. ಅಲ್ಲಿ ಉದ್ದೇಶ ಹೀಗೆ ಇತ್ತು. 4-6 ಜನ 7-8 ಜನ ವಕ್ತಾರರು. ಮುಂಜಾನೆ 10 ಗಂಟೆಗೆ ಶುರು ಆದರೆ ಸಂಜೆ 5 ತನಕ ಇರ್ತಿತ್ತು. ಬರೀ ಅರ್ಧ ಗಂಟೆ ಡಬ್ಬಿ ತಂದು ತಿನ್ನೋದು ಎಷ್ಟಕ್ಕೆ? ಕುಡ್ಚಾಗನ ಅಲ್ಲ ನಾವು ತಿಂದದ್ದ. ಅದ ಹೇಳ್ತಾ ಇದ್ದೀನಿ. ಅವರು ಸುರ್ಗೊಂಡನ್ನ ಏನಂದ್ರು, ತಾಯಿ ಯಾರನ್ನ ಕರೀಲಿಲ್ಲ, ಯಾರಿಗೆ ಬರಿ ಅನ್ನಲಿಲ್ಲ, ತಿಂದು ಮಕ್ಕಳೇ ಆದ್ರೆ ನೋಡ ಅಂತೇಳಿ ಹೇಳಿದ್ರು. ನಾವು ನೀ ತಗೋ ಅದು ತಗೋ ಮಾಡ್ಕೊ ತಿನ್ನಕ್ಕೆ ಕುಂತಿದ್ದೇವೆ ಅಂಥೇಳಿ ಸುರ್ಗೊಂಡನ್ನ ಅಂತಾರೆ. ಹಾಗೆ ಅರ್ಧ ಗಂಟೆಯೊಳಗೆ ತಿಂದು ಎಳೋದಿತ್ರಿ. ತಮ್ಮ ಡಬ್ಬಿ ತಾವು ಬಿಚ್ಚೋದೈತಿ, ತಿಂದು ಎಳೋದೈತ್ರಿ. ಅಲ್ಲಿ ಸಮಯಾವಕಾಶ ಇರಲಿಲ್ಲ. 7-8 ಜನ ವಕ್ತಾರರು ಮತ್ತು ವಿಷಯದ ಕಂಟಿನ್ಯೂಟಿ ರೀ. ಆದಮೇಲೆ ಲಾಭ ಆಗುವುದಿಲ್ಲ ಅಂದರೆ ಸಮಾಜದೊಳಗೆ ಇದಕ್ಕಿಂತ ಅಧಿಕ ಪ್ರಭಾವನೆ ಅಥವಾ ಪ್ರಚಾರ ಪ್ರಸಾರ ಇನ್ಯಾವುದಾಗುವುದಿದೆ. ಇಂಥದ್ದೊಂದು ಪವಿತ್ರ ಮಾತ ಅಂದ ನಡೆದಿತ್ತು. ಅದರಿಂದ ಆ ಪ್ರಕಾರದ ಯೋಗ್ಯತೆ ನಮ್ಮಲ್ಲಿ ಇಲ್ಲ, ಅಧ್ಯಯನಶೀಲತೆ ಇಲ್ಲ. 1 ತಿಂಗಳವರೆಗೆ ಶ್ರೋತೃವಿನಲ್ಲಿ ಯೋಗ್ಯತೆ ಎಂಥದ್ದು? ಆ 4-7-8 ಜನ ವಕ್ತಾರದೆಲ್ಲ ವಿಷಯವನ್ನು ಗ್ರಹಣ ಮಾಡುವಂಥದ್ದು ಬೇಕಲ್ಲ? ಬೇಕೇನು ಬೇಡ? ಕೇಳೋದ ದರ್ಶಕ ಆಗೋದ ಅಲ್ರಿ. ಭಾಳ ಜನ ಬಂದಿರ ಈ ಮಾತು. ಆತ್ಮಕಲ್ಯಾಣದ ಉದ್ದೇಶ ಮನುಷ್ಯ ಜೀವನದ ಸಾರ್ಥಕತೆ. ಜನರು ಎಂಥವ್ರಿದ್ರು, ಬಹಳ ಹೇಳಬೇಕಾದ್ರೆ 4 ದಿವಸ ಅಖಂಡ ಹೇಳಬೇಕು. ನೇಮರಾಜ್ ಶೆಟ್ಟಿ ಅಂತ ಹೇಳಿ ಬೆಂಗಳೂರಾಗ್ರೆ ಹೆಸರಂತೂ ನನ್ನ ಬಾಯಿಗೆ ತಿಳಿದಿರಿ. ನೀವು ಎಷ್ಟೋ ಸಲ ನೋಡಿದ್ದೀರಿ. ಅವರು ಹೇಳಿದರು, ಸಮಯಸಾರ ವಿಮೋಚನೆ ಆಯ್ತಲ್ಲ ಅದರ ನಂತರ 83ರಾಗ್ರಿ ಅಪ್ಪಾಜಿ, ನೀವು ಈ ಎಳೆಯದಾದಂಥ ಮಗುವನ್ನು ನಮ್ಗೆ ಹೆತ್ತು ಕೊಟ್ಟಿದ್ದೀರಾ, ಆದರೆ ಇದನ್ನು ಹೇಗೆ ಬೆಳೆಸೋದು ಅನ್ನೋದು ಗೊತ್ತಿಬೇಕಲ್ಲ. ಸಮಯಸಾರ ಹಿಡ್ಕೊಂಡು ಹೇಳಿದ್ದಾರೆ ಅವರು, ಇದನ್ನು ನೀವು ಕಲಿಸಿಕೊಡ್ಲೇಬೇಕು. ಅಂಥ ಶ್ರದ್ಧಾಳು ನಿಷ್ಠಾವಂತ ಜೀವಗಳು. ಇಂದು ಧರ್ಮ ಎಷ್ಟು ಸಾಮಾನ್ಯ ವಿಷಯ ಆಗಿದೆ. ಮೊಬೈಲಲ್ಲಿ ಎಷ್ಟು ಬರ್ತಾವ್ರಿ ಪ್ರವಚನ, ಅದಕ್ಕೆ ಯಾವ ಪವಿತ್ರತೆ ಇದೆ ಹೇಳಿ ನೋಡೋಣ. ಯಾವ ಪವಿತ್ರ ಭಾವ ಅಲ್ಲಿ. ಅಪ್ಪಾಜಿ ಕೊನೆ ಶಿಬಿರದೊಳಗ ಬೆಂಗಳೂರಲ್ಲಿ ಹೇಳಿದರು, ಏನ ಇಂದ ಧರ್ಮ ನಗರದೊಳಗೆ ಬಂದಿದೆ, ಎಲ್ಲ ಪ್ರಕಾರದ ವ್ಯವಸ್ಥೆ ಮಾಡಿಕೊಟ್ಟು ಊಟ ತಿಂಡಿ ಹಾಕಿ ಧರ್ಮ ಹೇಳಿದರೆ ಕೇಳುಗನಿಗೆ ಧರ್ಮದ ಮಹತ್ವ ಎಲ್ಲಿಂದ ಬರಬೇಕು? ಕಾನನವನ್ನೆಲ್ಲ ಸುತ್ತಿ ಹೋದ ಕೂಡಲೇ ನಮ್ಮ ಮುನಿರಾಜನ ದರ್ಶನ ಆಗುವುದಿಲ್ಲ. ದಿನ ಏನಾಗುವುದಿಲ್ಲಲ್ಲ, ಯಾಕಂದ್ರೆ ದಿನ ಒಂದು ಸ್ಥಾನದೊಳಗೆ ಇರುವುದಿಲ್ಲ ಅವರು. ಹಾಗಾದರೆ ಧರ್ಮ ಅಷ್ಟು ದುರ್ಲಭ ಇದೆ. ದುರ್ಲಭದ ಅರ್ಥ ಇಷ್ಟ ಇದೆ, ಏನ? ಈ ಸಾಂಸಾರಿಕ ಆಶಯ ಆಕಾಂಕ್ಷೆ ವಿಚಾರ ವಿಷಯ ಭೋಗಗಳ ಭಾವ ಅಷ್ಟಾಗಿ ಹೋಗ್ಬೇಕು. ನಿರ್ದಿಷ್ಟ ಸಮಯದವರೆಗೆ, ಯಾವತ್ತೂ ಅಲ್ಲ, ನಿರ್ದಿಷ್ಟ ಸಮಯದವರೆಗೆ. ಯಾವ ಪ್ರಕಾರ ಒಂದು ಖಡ್ಗ ಕೋಶದೊಳಗೆ 2 ಖಡ್ಗ ನಿಲ್ಲುವುದಿಲ್ಲ.
ಅದೇ ಪ್ರಕಾರದ ಸಂಸಾರದ ವಿಷಯ ಕಷಾಯದ ಭಾವಗಳ ಇರುವೆಳೆದೊಳಗ ಈ ಶುದ್ಧಾತ್ಮನ ಮಾತ ವೀತರಾಗ ಮಾರ್ಗ ತಿಳಿದು ಬರೋ ಸಾಧ್ಯ. ಅದಕ್ಕೆ ಅಲ್ಲಿ ಕೂತಿರುವೆಳೆದೊಳಗಡೆ ಈ ದಿವಸ ತೆಗೆಯೋದಂದ್ರೆ ಅದರ ಸಲುವಾಗಿ ಅಭ್ಯಾಸ ಮಾಡೋದಿದೆ. ಯಾವುದರದ? ಶರೀರವನ್ನ ಈ ರೀತಿ ಕೂಡಿಸೋದ. ಮನೆಯಲ್ಲಿದ್ರೆ ಹೀಗೆ ಕೂಡ್ತಿದ್ದೀರದ ಒಂದು ಅರ್ಧ ಗಂಟೆ ಆಯ್ತು, ಮತ್ತೇನ್ರೆ ನೆನಪಾಗ್ತಿದೆ, ಎದ್ದು ಹೋಗಿ ಹೌದಲ್ಲ, ಅದು ಮಾಡ್ಬೇಕು. ನೆಪ ಬೇಕ್ರಿ ಅದಕ್ಕೆ, ಸ್ಥಿರ ಕೂಡುವುದಿಲ್ಲ. ಅದಕ್ಕೆ ಈ ಶರೀರವೆನ್ನುವಂಥ ಚಂಚಲ ವಸ್ತು ಅಥವಾ ಜಡ ವಸ್ತು ಅಥವಾ ಶರೀರ ಬುದ್ಧಿ ಅನ್ನುವಂಥ ಚಂಚಲ ಪ್ರವೃತ್ತಿ ಇದೆಯಲ್ಲ, ಅದರ ನಿಗ್ರಹದ ಸಲುವಾಗಿ ಕೂಡ ಜಿನವಾಣಿನೇ ಆಧಾರ. ಅದಕ್ಕೆ ಕುಂದು ಪ್ರಭು ಹೇಳಿದ್ರು, ಅಧ್ಯಯನಮೇವ ಜಾಣ ಪಂಚೇಂದ್ರಿಯ ನಿಗ್ರಹ ಕಸಾಯಂತಿ. ಪಂಚೇಂದ್ರಿಯಗಳ ನಿಗ್ರಹ ಮತ್ತು ಕಷಾಯಗಳ ನಿಗ್ರಹ ಕೂಡ ಈ ಅಧ್ಯಯನದಿಂದಲೇ. ಅದಕ್ಕೆ ಅಧ್ಯಯನ ಯಾವುದರದ್ದು ಮಾಡೋದು ಹೇಳ್ತು? ಪಂಚಪರ್ಮ. ಸಮಯ ಸಾರ ಅಧ್ಯಯನ, ಪ್ರವಚನ ಸಾರ ಅಧ್ಯಯನ ಮಾಡೋದು, ಮತ್ತು ಜೊತೆಯಾಗಿ ವಚನನೂ ಬೇಕಲ್ಲ. ಯಾವ ಚರಣಾನುಯೋಗದ ಮುನಿಗಳು ಹೇಗಿರ್ತಾರೆ, ಗೃಹಸ್ಥರು ಹೇಗಿರ್ತಿದ್ರು, ಗೃಹಸ್ಥರಲ್ಲಿ ಪರಸ್ಪರರಲ್ಲಿ ಸಂಬಂಧ ಹೇಗಿರ್ತಿತ್ತು, ಅವರು ಧಾರ್ಮಿಕ ಕಾರ್ಯಗಳನ್ನು ಯಾವ ರೀತಿ ಮಾಡ್ತಿದ್ರು, ಯಾವ ದೊಡ್ಡಸ್ತನ ಲಾಭದ ಮಾತಿರಲಿಲ್ಲ. ಯಾವ ರೀತಿ ಮಾಡ್ತಿದ್ರು? ಪಂಚಕಲ್ಯಾಣಿಕ ಜಿನೇಂದ್ರ ಪ್ರಭುವಿನ ಪಂಚಕಲ್ಯಾಣಿಕಗಳನ್ನ ಹೇಗೆ ಮಾಡ್ತಿದ್ರು? ಧನ ಸಂಪಾದನೆಯ ಉದ್ದೇಶದಿಂದ ಮಾಡ್ತಿದ್ರೇನ್ರಿ? ಇಂದು ಪಂಚಕಲ್ಯಾಣದ ಮೂಲ ಧ್ಯೇಯ ಏನಿದೆ? ಫಂಡ್, ಒಟ್ಟಿನಲ್ಲಿ ಧನ. ಮುಂದೆ ಏನ್ರೆ ಕಾರ್ಯ ಮಾಡೋದಿದ್ರೆ ಮೊದಲು ಪಂಚಕಲ್ಯಾಣ ಮಾಡೋದು, ರೊಕ್ಕ ಬೇಕಲ್ಲ. ಇದೆಲ್ಲ ಇರ್ಲಿಲ್ರಿ ಮೊದಲ. ಇದನ್ನ ತಿಳ್ಕೊಳ್ಳುವ ಸಲುವಾಗಿ ಗೃಹಸ್ಥರ ಆಚರಣೆ ಹೇಗಾದ, ಪರಮಾತ್ಮ ಗೃಹಸ್ಥರ ಮನೆಯಲ್ಲಿದ್ದುಕೊಂಡು ಕೂಡ ಜಲದಲ್ಲಿರುವ ಕಮಲ ಯಾವ ಪ್ರಕಾರ ಜಲದಿಂದ ಭಿನ್ನ ಇರ್ತಿದೆ, ಆ ಪ್ರಕಾರ ಅವರು ಗೃಹಸ್ಥಾವಸ್ಥೆಯಲ್ಲಿದ್ದರೂ ಕೂಡ ಧರ್ಮ ಮಾರ್ಗವನ್ನು ಹೇಗೆ ಸಾಧಿಸ್ತಾ ಇದ್ರು. ಇದನ್ನು ತಿಳ್ಕೊಳ್ಳುವ ಸಲುವಾಗಿ ವಾಚನ ಯಾವುದರದ? ಚರಣಾನುಯೋಗ. ಆ ನಗಾರ ಮತ್ತು ಸಾಗಾರ ಧರ್ಮ ಬರ್ತದೆ. ಮತ್ತೇನು ಬೇಕು? ಮಹಾಪುರುಷರ ಜೀವನ ಕಥೆ. ಇದು ಭಾವದೇವ ಅಂತ ಹೇಳ್ತು. ಜಂಬೂಸ್ವಾಮಿ ಪೂರ್ವ ಭವ ಹೇಳ್ತು. ಜಂಬೂಸ್ವಾಮಿ ಆದ ನಂತರ ಏನಾಯ್ತು? ಇದರದೆಲ್ಲ ಕಥೆ. ವಾರಿಶೇನ ಏನ್ ಮಾಡಿದ, ಆ ದೃಢ ಸೂರ್ಯ ಕಳ್ಳ ಏನ್ ಮಾಡಿದ, ಇವು ವಾಚನ ಬೇಕ್ರೆ. ಎಲ್ಲಿದ್ರೆ ನಮ್ಮ ಜ್ಞಾನದೊಳಗ ನಿರ್ಮಲತೆ ಬರುತ್ತೆ. ಅದಕ್ಕೆ ವಾಚನ, ಅಧ್ಯಯನ, ಸ್ವಾಧ್ಯಾಯ ಇವು ಮನುಷ್ಯ ಜೀವನದೊಳಗ ಒಂದು ಜಿನವಾಣಿಯ ಅವಲಂಬನೆಯಿಂದ ಆಡ್ತವ್ರೆ. ಮತ್ತು ಇವು ಯಾವ ರೀತಿ ನಮ್ಮ ಓರೆಕೋರೆಗಳನ್ನು ತಿದ್ದುತ್ತಾವು, ನಮ್ಮ ದುರ್ಮಾರ್ಗದ ಗಮನವನ್ನ ಯಾವ ರೀತಿ, ಗಮನ ಅನ್ನೋದಕ್ಕಿಂತ ಮಾರ್ಗವನ್ನ ಕತ್ತರಿಸಿ ಹಾಕ್ತವ್ರೆ. ಅನ್ಯಥಾ ಮಾರ್ಗಗಳನ್ನ ಕತ್ತರಿಸಿ ಹಾಕ್ತಾವ. ಒಂದು ಮೋಕ್ಷ ಮಾರ್ಗವನ್ನು ಬೇಕು, ರಾಜಮಾರ್ಗರೇ ಇದ. ಮೋಕ್ಷ ಮಾರ್ಗದ ರಾಜಮಾರ್ಗ ಮತ್ತು ಸ್ವರ್ಗಕ್ಕೆ ಹೋಗ್ತೇನೆ ಅನ್ನೋದ ಆ ಮಾರ್ಗನ ಕತ್ತರಿಸಿಬಿಡು. ಅದಕ್ಕೆ ಈ ಜಿನವಾಣಿಯ ಅಧ್ಯಯನ, ವಾಚನ, ಮತ್ತೇನು ಬೇಕು? ಸ್ವಾಧ್ಯಾಯ. ವರ್ಷಗಳು ಕಳೆದು ಹೋದು. ನೀವೆಷ್ಟು ವರ್ಷ ಆಯ್ತು ಅಧ್ಯಾಯದೊಳಗದಿರಿ? ಇದರದ ಲೆಕ್ಕ ಹಾಕುವ ಅವಶ್ಯಕತೆ ಇಲ್ಲ. ನನ್ನ ಕಷಾಯ ಎಷ್ಟು ಕಮ್ಮಿ ಆಗಿದ್ದಾವೆ, ನನಗೆ ಮಹಾಪುರುಷರ ಜೀವನದಿಂದ ಎಷ್ಟು ಲಾಭ ಆಗಿದೆ. ನೋಡ್ರಿ, ಈಗ ಇದೇನು ಪುಣ್ಯನೇ ಪುರುಷಾರ್ಥ ಸಿದ್ಧಿ ಉಪಾಯ ತಗೊಂತಾರಲ್ಲ, ಅದರಲ್ಲಿ ಸಾಮಾಯಿಕ ಹೇಗೆ ಮಾಡೋದ ಅನ್ನೋದು ಆಚಾರ್ಯ ಭಗವಂತರ ಶ್ಲೋಕನ ಅದವ್ರೆ. ಸಾಮಾಯಿಕ ಹೇಗೆ ಮಾಡೋದು ಪುರುಷಾರ್ಥ ಸಿದ್ಧಿ ಉಪಾಯ ಗ್ರಂಥದೊಳಗೆ ಇದೆ. ಸಾಮಾಯಿಕ ಪಾಠ ಅನ್ನೋದನ್ನು ಇದೆ. ಅದರದ್ದು ಅರ್ಥ ಭಾವಾರ್ಥಗಳನ್ನ ಬರೆದದ್ದು ಇದೆ. ನೋಡ್ರಿ, ಸಾಮಾಯಿಕ ಹೇಗೆ ಮಾಡೋದ ಅನ್ನೋದಕ್ಕಿಂತ ಸಾಮಾಯಿಕ ಯೋಗ್ಯ ಭೂಮಿಕಾ ನಿರ್ಮಾಣ ಆಗ್ಬೇಕ್ರಿ ಮೊದಲ ಆಂತರ್ಯದ. ಸಾಮಾಯಿಕದ ಸಲುವಾಗಿ ಯಾವುದರದ ತ್ಯಾಗ ಆಗೋದು ಅವಶ್ಯಕ ಇದೆ, ಯಾವುದರದ ಮಹಿಮಾ ಬರೋದು ಅವಶ್ಯಕ ಇದೆ.
ಸಂಸಾರ ಮಾರ್ಗದೊಳಗಿನ ರುಚಿ ಎಷ್ಟು ಕಮ್ಮಿ ಆಗೋದು ಅವಶ್ಯಕ ಇದೆ. ಧನ, ದುಡ್ಡಿಸ್ತನ, ಲಾಭ ಮೊದಲಾದವುಗಳ ಕುರಿತು ನಿರಾಸಕ್ತಿ ಬರಕಬೇಕ್ರಿ ಒಳಗ. ಸಾಮಾಯಿಕದ ಕೃತ್ರಿಮ ಧರ್ಮ ಕಾರ್ಯ ಅಂತ. ಸಮತಾ ಸರ್ವಭೂತೇಷು ಸಂಯಮೇ ಶುಭ ಭಾವನಾ ಆರ್ತ ರೌದ್ರ ಪರಿತ್ಯಾಗ ಪದ್ಮನಂದಿ ಆಚಾರ್ಯರಿವ ಪದ್ಮನಂದಿ ಪಂಚವಿಂಶತಿ. ಈ ಮೋಕ್ಷ ಮಾರ್ಗ ಪ್ರಕಾಶಕ್ಕಿಂತ ದೊಡ್ಡದಿದೆ ರೀ. 25 ಅಧ್ಯಾಯ, 26 ಅಧ್ಯಾಯ ಅದವರೆ. 25 ರೂಪಾಯಿಗೆ ಅದು ಪ್ರಗಟ ಇದೆ, ನಮ್ಮ ಹತ್ರ ಸಿಗ್ತಿದೆ. ಅಧ್ಯಯನ ಮಾಡ್ರಿ, ಗ್ರಂಥದ ಆಶ್ರಯ ಮಾಡ್ರಿ. ಅನೇಕ ದಿವಸಗಳ ಹೋಗಲಿ, ತಿಂಗಳುಗಳ ಹೋಗಲಿ, ವರ್ಷ ಹೋಗಲಿ, ಸಾಮಾಯಿಕ ಯೋಗ್ಯ ಅಂತರಂಗದ ಭೂಮಿಕಾ ನಿರ್ಮಾಣ. ಸಮತಾ ಸರ್ವಭೂತೇಷು, ಸಮಸ್ತ ಜೀವರುಗಳ ಕುರಿತು ಸಮಭಾವ. ಮುಂದ ಸಂಯಮೇ ಶುಭ ಭಾವನ, ಸಂಯಮ ಧಾರಣ ಮಾಡುವ ಶುಭ ಭಾವನೆ. ಸಂಯಮ ಯಾವುದರೆ? ಸಂಯಮ ಯಾವುದು ಮೋಕ್ಷಕ್ಕೆ ತಗೊಂಡು ಹೋಗ್ತಿದೆ ಅದ ಸಂಯಮ ಮಾರ್ಗ. ಹಾಗಾದ್ರೆ ಮುನಿದೀಕ್ಷೆಯನ್ನ ಧಾರಣ ಮಾಡುವಂಥ ಶುಭ ಭಾವನಾ ಏನಿದೆ ಅಲ್ಲ, ಅದ ಸಾಮಾಯಿಕಕ್ಕೆ ಅವಶ್ಯಕ ಇದೆ. ಅದಕ್ಕಿಂತ ಸ್ಪಷ್ಟ ಹೇಳಿದರೆ ಸಮ್ಯಕ್ತ್ವ ಸಹಿತ 2ನೇ ಕಷಾಯ ಚೌಕಡೆ ಅಭಾವ ಆದ ನಂತರ ಸಾಮಾಯಿಕ ತನ್ನ ಜೀವನದೊಳಗೆ ಬರ್ತದೆ. ಅದಕ್ಕೆ ಅವರು ಶ್ಲೋಕ ಹೇಳಿದರು, ಸಮತಾ ಸರ್ವಭೂತೇಷು ಸಂಯಮೇ ಶುಭ ಭಾವನಾ. ಮುಂದ ಆರ್ತ ರೌದ್ರ ಪರಿತ್ಯಾಗ. ಆರ್ತ ಧ್ಯಾನ ಮತ್ತು ರೌದ್ರ ಧ್ಯಾನಗಳನ್ನ ಪರಿತ್ಯಾಗ ಆಗಿ ಹೋಗ್ತಿದೆ. ತತ್ ಧೀ, ಅಂಥ ಜ್ಞಾನ ಏನಿದೆ ಅಲ್ಲ, ಅಂಥ ಬುದ್ಧಿ ಏನಿದೆ ಅಲ್ಲ, ಅದು ಸಾಮಾಯಿಕ ಇದೆ ಹೇಳಿದರೆ. ಇನ್ನು ಹೊರಗಡೆಯಿಂದ ಹೇಳ್ತಾರೋ ಅಂಥ ಸ್ಥಾನ ಇರಬೇಕು, ಈ ಪ್ರಕಾರ ಚಿಂತೆಯಿಂದ ರಹಿತ ಇರಬೇಕು, ಶರೀರದ ಅವಸ್ಥಾ ಈ ಪ್ರಕಾರ ಇರಬೇಕು. 3 ಆನತಿಗಳನ್ನು ಹೇಳ್ತಾರೆ, ಅವೆಲ್ಲ ವ್ಯವಹಾರದಿಂದ ಸಾಮಾಯಿಕ. ನಿಶ್ಚಯದಿಂದ ಆಚಾರ್ಯ ಪ್ರಭು ಏನು ಹೇಳಿದ್ದಾರೆ ಅದು ಸಮಯ ಸಾರದೊಳಗ ಸಾಮಾಯಿಕಕ್ಕೆ ಸಂಬಂಧಿಸಿದ ಹಾಗೆ ಹೇಳಿದ್ದಾರೆ. ಇನ್ನೂ ಸ್ವಲ್ಪ ತಮಗೆ ಸಾಮಾಯಿಕದ ಬಗ್ಗೆ ನಿಖರವಾಗಿ ತಿಳ್ಕೊಳ್ಳೋದಿತ್ತು ಅಂತಂದ್ರೆ ನಿಯಮ ಸಾರದೊಳಗ ಅನೇಕ ಗಾಥೆಗಳು ಬರ್ತವ್ರೆ. ಸಾಮಾಯಿಕ ಪ್ರತಿಯೊಂದು ಗಾಥೆಯೊಳಗ ಅನೇಕ ಅದವ್ರೆ. ಇರುವ 187 ಗಾಥೆ ರೀ ನಿಯಮ ಸಾರದೊಳಗ. ಅದರಲ್ಲಿ ನನಗನ್ನಿಸ್ತೈತಿ ಕಡಿಮೆ ಒಂದು 20-25 ಗಾಥೆರೇ ಇರಬೇಕು. ಪ್ರತಿಯೊಂದು ಗಾಥೆಯೊಳಗೆ ಸಾಮಾಯಿಕ ಶಬ್ದ ಇದೆ. ಅದಕ್ಕೆ ಅಧ್ಯಯನ ಬೇಕ್ರಿ ಅನ್ನ. ನೋಡ್ರಿ, ಒಳ್ಳೆ ಆಗಿಲ್ಲ, ಜೀವನ ಇಷ್ಟು ಕಳೆದು ಹೋಯ್ತಲ್ಲ, ಇನ್ನು ನಮ್ಮ ಕಡೆಯಿಂದ ಏನಾಗ್ಬೋದು? ಅರೆ, ಯಾವಾಗ ಆರಂಭ ಮಾಡ್ತಿದೆ ಆವಾಗ ನಿಜವಾಗಿ ನಮ್ಮ ಜೀವನ ಆರಂಭ ಆಯ್ತಾರೆ. ಒಂದು ಮಾತು. ಮತ್ತೆ ಈ ಜೀವನ ಕಳೆದು ಹೋದದ್ದಲ್ಲ, ಅನಂತ ಕಾಲ ಕಳೆದು ಹೋಗಿದೆ ರೀ. ಈಗ ನಮ್ಮ ಜೀವನದೊಳಗ ಈ ಜನವಾಣಿಯ ಅಧ್ಯಯನ ಆರಂಭ ಆಯ್ತು ಅಂತಂದ್ರ ಅದು ಮಂಗಲಮಯವಾದಂತಹ ಜೀವನ ಇನ್ನು ಮೇಲೆ ಆರಂಭ ಆಗ್ತಿದೆ. ಭಲೆ ಈಗ ನಿವೃತ್ತಿಮಯ 60 ವರ್ಷದ ನಂತರದ ತಮ್ಮದು ವಯೋಮಿತಿ ಇದ್ದರನು ಕೂಡ ನಾವಿನ್ನೂ ಅನಂತ ಕಾಲ ಬಾಳೋದಿದ್ದೇವೆ. ಯಾವಾಗೂ ನಮ್ದು ನಾಶ ಆಗೋದಿಲ್ಲ. ಆದ್ರೆ ಹೇಗೆ ಬಾಳೋದ, ಹೇಗೆ ನನ್ನ ಸ್ವರೂಪ ಇದೆ, ಇದರದ ನಿರ್ಣಯ ಮಾಡಿಕೊಂಡು ಒಂದು ವೇಳೆ ಈ ಭವದ ತ್ಯಾಗ ಆಯ್ತು ಅಂತಂದ್ರ ಧನ್ಯ ಜೀವನ ಇದೆ. ಇಲ್ಲಿಯವರೆಗೆ ಏನಾಯ್ತು ಅದು ಕರ್ಮದ ಕಾರಣದಿಂದ ಏನೇನು ಆಗೋದಿತ್ತು ಅದು ಆಯ್ತರೆ. ಇನ್ನು ಕರ್ಮದ ಕೈಯೊಳಗೆ ನಮ್ಮ ಜೀವನ ಕೊಡೋದಿಲ್ಲ, ಇನ್ನು ನಮ್ಮ ಕೈಯೊಳಗೆ ನಮ್ಮ ಜೀವನ ತಗೊಳ್ಳೋದಿದೆ. ಯಾರ ಸ್ವಾಧ್ಯಾಯ ಮಾಡ್ತಾರೋ ಅವ್ರದ್ದು ನಿರ್ಣಯ ಹೀಗಿರ್ಬೇಕು. ಕರ್ಮದ ಕಾರಣದಿಂದ ಸಾಯೋದು, ಆಯುವಿನ ಪೂರ್ಣತೆಯಿಂದ ಸಾಯೋದು, ಇದು ನಿಜವಾಗಿ ಕರ್ಮಾಧೀನ ಜೀವನ ಇದೆ. ಆದ್ರೆ ಸಾಯೋದಿದ್ದರನು ಕೂಡ ಶುದ್ಧಾತ್ಮನ ಸ್ವೀಕಾರಪೂರ್ವಕ ಸಾಯೋದು, ಅದು ನಿಜವಾಗಿ ಮರಣದ ಮೇಲಿನ ವಿಜಯ ಇದೆ. ಅದು ಮೃತ್ಯು ಮಹೋತ್ಸವ ಇದೆ ರೀ. ಅದೇನಿದೆ ಸಲ್ಲೇಖನ ಇದೆ ರೀ. ಆಹಾರ ಬಿಟ್ಟೆವು ಮತ್ತು ಪಿಚ್ಚಿ ಕಮಂಡ್ಲು ಸುದ್ದಿಲ್ಲ, ಜ್ಞಾನ ಇಲ್ಲ, ಪ್ರಜ್ಞೆ ಇಲ್ಲ, ಪಕ್ಕಕ್ಕೆ ಇಡೋದ್ರೆ ದೀಕ್ಷಾ ಕೊಟ್ಟೆವು, ದೀಕ್ಷಾ ತಗೊಂಡ್ರು, ಸಲ್ಲೇಖನ ಕೊಟ್ಟೆವು, ಸಲ್ಲೇಖನ ಮರಣ ಆಯ್ತು. ಇದೆಲ್ಲ ಎಷ್ಟು ಕೋಲಾಹಲ್ರಿ. ನಿಜವಾಗಿ ಇದರಿಂದ ಆ ಜೀವಕ್ಕಂತೂ ಏನು ಲಾಭ ಇಲ್ಲ. ಪ್ರಜ್ಞಾಹೀನ ಸ್ಥಿತಿಯೊಳಗೆ ಏನು ಸಲ್ಲೇಖನ ಅಥವಾ ದೀಕ್ಷಾನೇ? ನಿಮಗೆ ಯಮ ಸಲ್ಲೇಖನ ಕೊಟ್ಟದ್ದಿದೆ ಅಂತ ಹೇಳಿದ್ರೆ ಅದಕ್ಕೇನು ಸುದ್ದಿ ಇರಬೇಕು. ಇಂಥ ಮಿಥ್ಯಾತ್ವದ ಪೋಷಣೆ ಮಾಡಿ ನಾವು ದುರ್ಗತಿಗೆ ಬೀಳ್ತೇವ್ರೆ.
ಅದರಿಂದ ಲಾಭ ಆ ಜೀವಕ್ಕಂತೂ ಏನಿಲ್ಲ. ಅದರ ದೊಡ್ಡಸ್ತನದ ಪ್ರಚಾರ, ಆ ದೊಡ್ಡಸ್ತನ ಕೂಡ ಧರ್ಮದ ಹೆಸರಿನ ಮೇಲೆ, ಧರ್ಮದ ಹೆಸರಿನ ಮೇಲೆ ಕೂಡ ಯಥಾರ್ಥ ಅಲ್ಲ, ವಿಪರೀತರೇ. ಅದರ ಸಲುವಾಗಿ ಇಂಥವೆಲ್ಲ ನಮ್ಮ ಪ್ರವೃತ್ತಿಗಳಿಗೆ ಪೂರ್ಣ ವಿರಾಮ ಬರೋದಂತಂದ್ರೆ ಒಂದು ಜಿನಾಗಮದ ಅಧ್ಯಯನದೆಂದರೆ. ಪ್ರಶ್ನೆಗೆ ಉತ್ತರ ಯಾರೂ ಹೇಳ್ಬಹುದ್ರೆ, ನಾನು ಹೇಳ್ಬಹುದು, ಮತ್ತಾರು ಹೇಳ್ಬಹುದು. ಹೇಗೆ ಮಾಡೋದ ಅಂತ ಹೇಳಿ ಕೇಳಿದ್ರೆ ಹೀಗೆ ಅಂತೇಳಿ ಆಗಮದ ಆಧಾರದಿಂದ ಹೇಳಿಬಿಡ್ಬಹುದು. ಆದರೆ ಹಾಗೆ ಮಾಡೋದ ಅಂಥೇಳಿ ನೀವು ಕೇಳಿದ್ರಿ, ಅದಕ್ಕೆ ಉತ್ತರ ಏನು ನಾನು ಹೇಳಿದ್ನು, ಅದು ನನ್ನ ವಿಧಾನ ಐತ್ರಿ. ನಿಮ್ಮ ಸಾಮಾಯಿಕ ಆಗ್ಲಿಲ್ಲ. ಅದ ಸಾಮಾಯಿಕ ತಂದಾಗ್ಬೇಕು, ಧರ್ಮ ತಂದಾಗ್ಬೇಕು. ಧರ್ಮದ ಸಲುವಾಗಿ ಧರ್ಮದ ಸಲುವಾಗಿ ಇನ್ನೊಬ್ಬರ ಶಿಫಾರಸ್ ಅಲ್ಲ, ಭಗವಂತನ ಶಿಫಾರಸ್ ಕೂಡ ಬೇಕಾಗಿರಬಾರ್ದು ನಮಗೆ. ಆ ಪ್ರಕಾರ ಧರ್ಮ ಬೇಕ್ರಿ. ಧರ್ಮ ಅದೇ ಪ್ರಕಾರ ಇದೆ. ಅದಕ್ಕ ಯಾವಾಗಲೇ ಇರಲಿ, 60 ವರ್ಷರೇ ಆಗ್ಲಿ, 70 ವರ್ಷರೇ ಆಗ್ಲಿ, ಜಬ್ ಜಾಗೋ ತಬ್ ಸವೇರ. ಆ ಪ್ರಕಾರ ನಮ್ಮ ಜೀವನ ಮಂಗಲಮಯ ನಾವು ಮಾಡ್ಕೊಳ್ಬಹುದಾಗಿದೆ. ಈಗ 5:10 ಮಿನಿಟ್ ಆಗಿದೆ. ನಿಮ್ದು ಯಾರದ್ದು ಪ್ರಶ್ನೆ ಇತ್ತಲ್ಲ, ಟೋಡರ್ ಮಲ್ಲರನ್ನ ಆನೆ ಕಾಲ ಕೆಳಗೆ ಹಾಕಿ ಯಾಕೆ ಸಾಯಿಸಿದರು ನೋಡ್ರಿ. ಸಾಮಾಜಿಕ ಸ್ಥಿತಿ ಯಾವ ಕಾಲಕ್ಕೂ ಹೀಗಿದೆ. ಇದು ಅಲೌಕಿಕ ಧರ್ಮದ ಮಾತುಗಳನ್ನ ಇಲ್ಲಿ ಹೇಳಿದ್ರಲ್ಲ, ಇದಕ್ಕ ನೋಡ್ರಿ, ಇಲ್ಲೇನು ವಾಕ್ಯಗಳನ್ನ ಹೇಳ್ತಾ ಇದೆ. ಇದನ್ನ ಕೇಳಿದ್ರೆ ಯಾರಿಗೆ ಸಿಟ್ಟಿಗೆ ಬರೋದಿಲ್ಲ, ಯಾರಿಗೆ ಬರೋದಿಲ್ಲ ಹೇಳ್ರಿ? ಎಲ್ಲರಿಗೂ ಬರೋದ ಅಥವಾ ಇಲ್ರಿ? ಭಕ್ತಿ ಮಾಡ್ತಾ ಇರ್ತಾನೋ, ನಮಸ್ಕಾರ ಮಾಡ್ತಾ ಇರ್ತಾನೋ, ಉಪಯೋಗ ಎಲ್ಲರೂ ಸುತ್ತಿರ್ತೈತಿ ಅಂತ ಹೇಳಿದ್ರೆ ಸಿಟ್ಟು ಬರೋದು ಅಥವಾ ಇಲ್ರಿ? ಜೀವಂತ ಇದ್ದಾಗ. ಈಗ ಇದನ್ನ ಓದಿ ಕೇಳಿ ನಮ್ಗೆ ಸಿಟ್ಟು ಬರುದಿಲ್ರಿ. ಆದ್ರೆ ಯಾವನೋ ಮನುಷ್ಯ ಹೀಗೆ ಮಾಡ್ಕದೆ ಮಂದಿನ ಉಪಯೋಗ ಎಲ್ಲಿದೆ ಅಂತ ಹೇಳಿ ಕೇಳಿದ್ರೆ ಒಳಗ ಅವಮಾನ ಆಗ್ತಿದೆ, ಸಿಟ್ಟು ಬರ್ತಿದೆ. ಹಾಗಾದ್ರೆ ಹೀಗಾಗುವುದರಿಂದನ ಧರ್ಮಾತ್ಮರ ಮೇಲೆ, ಸಜ್ಜನರ ಮೇಲೆ, ಬಹುಸಂಖ್ಯೆ ಇರುವಂಥ ಅಧರ್ಮಿಗಳ, ದುರ್ಜನರ ಈ ಪ್ರಕಾರದ ಉಪಸರ್ಗ ಮಾಡ್ತಾರೆ. ಇದು ಕಾಲಕ್ಕೂ ಆಗಿದೆ, ಕುಂದರಿಗೂ ಆಗಿದೆ, ಎಲ್ರಿಗೂ ಆಗಿದೆ. ಕುಂದರ ಜೀವನ ಚರಿತ್ರವನ್ನು ಓದಿ ನೋಡೋದ. 85 ವರ್ಷದ ದೀರ್ಘ ಮುನಿ ಜೀವನದೊಳಗ ದುಷ್ಟ ಶ್ವಾಪದಗಳಿಂದ, ದುಷ್ಟ ಮನುಷ್ಯರಿಂದ ಎಷ್ಟು ಪ್ರಕಾರದ ಪೀಡೆ ಆಗಿದ್ದಿರಬಹುದು ಆ ಮಹಾಪುರುಷನ. ಯಾರು ಹೇಳೋ ಸಾಧ್ಯ ಇದೆ? ದನ ಕಾಯುವ ಬಾಲಕರ ಹೋಗ್ತಾರಲ್ಲ, ಕಲ್ಲು ಹೊಡಿತಿರ್ಬಹುದು ಅಥವಾ ಇಲ್ರಿ? ಧ್ಯಾನಸ್ಥ ನಿಂತಿರುವಂತ ಮುನಿಗೆ 6 ಗುರಾಣಿ ಒಳಗೆ ಬರ್ತಿದೆಯಲ್ಲ, ಏನ್ ಬರ್ತಿದೆ? ಜಿಂಕೆಗಳ ತಿನಸು ಉಂಟಾದ್ರ, ತುರಿಕೆ ಉಂಟಾದ್ರ ಅದು ಕಲ್ಲು ಬಂಡೆ ಅಂತ ಹೇಳಿ ಮೈ ಬಿಕ್ಕೆ ಹೋಗ್ತಿದ್ರು ಅಂತ. ಅಂದ್ರೆ ಇವ್ರ ಸ್ಥಿರತೆಯನ್ನು ಹೇಳುವೆಳದೊಳಗೆ ಅದು ಹೇಳಿದರು. ಆದ್ರೆ ಅಜ್ಞಾನದಿಂದ ಎಷ್ಟು ಪಶುಗಳಿಂದ, ಎಷ್ಟು ಅಜ್ಞಾನಿ ಬಾಲಕರಿಂದ, ದುಷ್ಟ ಜನರಿಂದ ತೊಂದರೆ ಆಗಿರ್ತಿದೆ ರೀ ಕಾನನದೊಳಗಿರುವಂತಹ ಮುನಿಗಳಿಗೆ. ಅದೇ ಪ್ರಕಾರ ಅಮರ್ಚಂದ ದಿವಾನ ಇದ್ದಲ್ಲ, ಅಮರ್ಚಂದ ದಿವಾನನ ಕಥೆನೂ ಹಾಗೆ ಇದೆ. ಇವೆಲ್ಲ ಇಷ್ಟು ಹೇಳ್ತಾನಲ್ಲ, ಅವನಿಗೆ ಒಂದ್ ದಿವಸ ಆ ಸಿಂಹನಿಗೆ ಆಹಾರ ಮಾಡಿಸಲಿಕ್ಕೆ ಹೇಳ್ರಿ ಅಂತ ಹೇಳಿ ದೊರೆಗೆ ಕಿವಿ ತುಂಬಿಸಿದ್ರು. ಹಾಗೆ ಇಲ್ಲಿ ಜೈಪುರ ದೊರೆಗೆ ಕಿವಿ ತುಂಬಿಸಿದ್ರು. ಅವನು ನಿಮ್ಮ ಧರ್ಮದ ವಿರೋಧ ಮಾಡ್ತಾ ಅವನಿಗೆ ಜೇಬೊಳಗೆ ನೋಡಿರ್ಬೇಕಾದ್ರ ಲಿಂಗ ಇದೆ. ಅದು ಶಿವಲಿಂಗ ಏನಿರ್ತಿದೆ, ಅದು ಲಿಂಗ. ಅದರ ಮೇಲೆ ದಿನ ಮೂತ್ರ ವಿಸರ್ಜನೆ ಮಾಡ್ತಾ ಅಂಥೇಳಿ ಪ್ರೂಫ್ ಸಹಿತ ಹಿಡಿದು ಕೊಟ್ರ. ಅವ್ನು ಮಾಡಲಾಗ್ತಿದ್ದ, ಆದ್ರೆ ಅವನ ಜೇಬೊಳಗೆ ಹಾಕಿರ್ತಾರೆ. ಹಾಕ್ಲಿಕ್ಕೆ ಏನಿದೆ ರೀ? ಇಂದು ನಡೀತಾವ ಅಥವಾ ಜೇಬ ಕಳ್ಳರ ಇದಾರನೆಲ್ಲ, ಜೇಬ್ ಕಟ್ ಮಾಡ್ತಾರನೆಲ್ಲ, ಹಾಗೆ ಜೇಬನೊಳಗೆ ಹಾಕುವಂಥವ್ರು ಇರ್ತಾರ್ರಿ. ಹಾಗಾದ್ರೆ ಹಾಗೆ ಹಾಕಿ ಆ ದೊರೆ ಅದರ ಸಾಕ್ಷಿ ಸಮೇತ ಪ್ರಸ್ತುತಪಡಿಸಿದ ನಂತರ ಆ ದೊರೆ ಅವನಿಗೆ ಮರಣದಂಡನೆ. ಎಂಥದ್ದ? ಆನೆ ಕಾಲಕರು. ಆ ವೇಳೆದೊಳಗೆ ಟೋಡರ್ ಮಲ್ಲರು ಎಂಥವ್ರಿದ್ರು ಅಂತಂದ್ರ ಅವರ ದಿನಾ ಸ್ವಾಧ್ಯಾಯ, ಇಲ್ಲಿ ಹೇಳಿದ್ರಲ್ಲ ಎಷ್ಟೋ ಜನರ ಅವರು ಶ್ರೋತೃಗಳಾದರು ಅಂತ ಹೇಳಿ ದಿನಾ ಸ್ವಾಧ್ಯಾಯ ಮಾಡ್ತಿದ್ರು. ಸಾಮೂಹಿಕ ಸ್ವಾಧ್ಯಾಯ 1200 ಶ್ರೋತೃಗಳಿರ್ತಿದ್ದಾರೆ ಅವರ ಸಭೆಯೊಳಗ. ಅವರ ಧರ್ಮ ಸಭೆಯೊಳಗೆ ಎಷ್ಟ 1200 ಶ್ರೋತೃಗಳಿರ್ತಿದ್ರು. ಆದ್ರೆ ಎಷ್ಟೋ ಜನರ ಅವ್ರ ಹತ್ರ ಆ ಆಜ್ಞೆಯನ್ನು ಕೇಳಿದ ನಂತರ ವಿನಂತಿ ಮಾಡಿಕೊಂಡ್ರು, ನಮ್ದೇನು ತಪ್ಪಿಲ್ಲ, ನಾವು ಆ ದೊರೆಗೆ ತಪ್ಪು ಕಲ್ಪನೆ ಆದದ್ದು ಇದೆ, ಅವನ ಕಿವಿ ತುಂಬಿಸಿದ್ದು ಇದೆ, ಅವನಿಗೆ ಹೇಳೋನು ನಾವು ಸತ್ಯ ಸಿದ್ಧ ಮಾಡ್ತೇವೆ, ಅದರ ಅವಶ್ಯಕತೆ ಇಲ್ಲ ಅಂತ ಹೇಳಿ. ಇದು ಧರ್ಮವನ್ನು ನಂಬಿ ನಡೆಯುವವ್ರ ಮಾತಿದೆ. ಯಾಕೆ ಅಂತಂದ್ರ ಕೊರೋನಾದ ವೇಳೆಗೆ ನಾನೊಂದು ಮಾತು ಹೇಳಿದ್ನಂತ ಹೇಳಿದ್ನಲ್ಲ, ಏನ ಈ ಯಾವ ದೇಹ ಧಾರಣ ಮಾಡಿದ್ದಿದೆ, ಈ ದೇಹದ ವಿಯೋಗ ರೂಪದ ಮರಣದ ಸಮಯ ನಿಶ್ಚಿತ ಇದೆ.
ನಾವು ವಿಕಲ್ಪದೊಳಗೆ ದಿನ ಸ್ವೀಕಾರ ಮಾಡೋನು ರೀ. ಮರಣದ ಸಮಯ ಮರಣ ನಿಶ್ಚಿತ. ಮೊದಲು ಮರಣ ನಿಶ್ಚಿತ. ಮರಣ ಆಗೋದೇನಿಲ್ರಿ. ಎಲ್ಲಿ ಹೋದ್ರ ಅದಕ್ಕೆ ರತ್ನಕರಂಡ ಶ್ರಾವಕಾಚಾರದೊಳಗೆ ಹೇಳಿದರು, ನಭಚರರ ನಭದೊಳಗ ಸಂಚಾರ ಮಾಡ್ತಾರ, ಜಲಚರ ಜೀವಗಳ ಜಲದೊಳಗೆ ಸಂಚಾರ ಮಾಡ್ತಾವ, ಭೂಚರರ ಭೂಮಿಯ ಮೇಲೆ ಸಂಚಾರ ಮಾಡ್ತಾರ. ಆದ್ರ ಯಮ ಅದನ್ನಲ್ಲ, ಮೃತ್ಯು ಅದ ಆಕಾಶದೊಳಗನು ಪಾತಾಳದೊಳಗನು ಭೂಮಿ ಮೇಲೆನು ಎಲ್ಲಾ ಕಡೆಗೆ ಸಂಚಾರ ಮಾಡ್ತಿದೆ. ನೀನ್ ಎಲ್ಲಿ ಅವಿತು ಕೂಡೋ ಸಾಧ್ಯ ಇಲ್ಲ, ಅದರ ಕೈಯೊಳಗಿಂದ ನೀನು ತಪ್ಪಿಸಿಕೊಳ್ಳುವ ಸಾಧ್ಯತೆ ಇಲ್ಲ. ಎಲ್ಲಿ ಹರ್ ರಾಮ ಲಕ್ಷ್ಮಣರು, ಎಲ್ಲಿ ಹರ್ ಭೀಮ ಅರ್ಜುನರು, ಎಲ್ಲಿ ಹನ್ ಯೋಧ ಹನುಮಂತ, ಇಷ್ಟು ಕೇಳಿದ ನಂತರ ಹೇಳಿದ್ರು ಅವರನ್ನು ಕಾಲ ಕಬಳಿಸಿತು. ಕಬಳಿಸೋದು ಗೊತ್ತಿದೇನ್ರಿ? ಕಬಳಿಸೋದಂತಂದ್ರೆ ಏನು? ಕಬಳಿಸೋದಂತಂದ್ರೆ ಏನು? ಅರೆ ಕಬಳಿಸ್ತೆ. ಅಷ್ಟು ಎಲ್ಲಿದ್ದಲ್ಲ ಅಷ್ಟು ಉದ್ದ ಕೈ ಮಾಡಿ ಕಬಳಿಸ್ತೆ. ನುಂಗಿ ಹಾಕಿತು. ನಿನ್ನನು ಕಾಲ ತಿನ್ನು. ಇದು ಭಜನೆ ಹೇಳ್ತೀವಲ್ಲ. ಹಾಗಾದ್ರೆ ಒಂದು ಮಾತು ಕೊರೋನಾದ ವೇಳೆಗೆ ನನ್ನ ಬುದ್ಧಿಯೊಳಗಿಂದ ಉತ್ಪನ್ನ ಆದದ್ದು. ಅದನ್ನು ನಂದಲ್ಲ, ಅದು ಮಾತೆ ಜಿನವಾಣಿಯ ಪ್ರಸಾದದಿಂದ. ಏನು ಮರಣ ನಿಶ್ಚಿತ ಇದೆ. ನಾನು ಈ ಪವಿತ್ರ ಧರ್ಮಾಯತನದೊಳಗೂ ಕೂತ ಹೇಳ್ತಾ ಇದ್ದೇನೆ. ಒಂದು ದಿವಸನೂ ಮಾಸ್ಕ್ ಹಾಕೊಂಡಿಲ್ಲ. ನನಗೆ ಹಾಕುವಂತ ಯಾರು ಹೇಳಿಲ್ಲ, ಯಾರೂ ಹೇಳಿಲ್ಲ. ಆಮೇಲೆ ಅವೇನು ಇಂಜೆಕ್ಷನ್ ಕೊಟ್ಟರಲ್ಲ, ವ್ಯಾಕ್ಸಿನ್, ಆ ವೇಳೆದೊಳಗ ನಮ್ಮ ಸುದರ್ಶನ ಪತ್ನಿಗೆ ಹೇಳಿದ, ಅತ್ಯಂತ ಕರ್ಕೊಂಡು ಹೋಗು. ಅವ್ರಿಗೆ ಅಂತ ಹೇಳೋರು, ನೀವು ಹೇಳ್ರಿ ಆಯ್ತಾ, ಕೇಳ್ರಿ ಇಲ್ಲೇ ಅದ. ನಾನು ಸುಳ್ಳು ಹೇಳೋ ಮಾತಿಲ್ಲ. ಜಿನವಾಣಿಯ ಪ್ರತಾಪದಿಂದ ನಾನು ಅದೆಲ್ಲದರಿಂದ ಅಚ್ಯುತ ಉಳಿದಿದ್ದೇನ್ರಿ. ಅದೇ ವಿಜಯಣ್ಣ ಹೇಳಿದರು, ಆ ವ್ಯಾಕ್ಸಿನ್ ಹಾಕೊಳ್ಳೋದರಿಂದ ಎಷ್ಟೋ ಜನ ಸತ್ರು. ಒಂದು ಮಾತು, ವ್ಯಾಕ್ಸಿನ್ ಹಾಕೊಳ್ಳೋದರಿಂದ ನನ್ನ ನಡಿಗೆ ಮೇಲಿನ ಕಂಟ್ರೋಲ್ ತಪ್ಪಿದೆ ಹೇಳಿದ್ರೇನಿಲ್ರಿ? ನಿಮ್ ಹೇಳಿದಾರೇನಿಲ್ರಿ? ವ್ಯಾಕ್ಸಿನ್ ಹಾಕೊಂಡಿಲ್ಲ ಅಂದ್ರೆ ನಾನು ಹೇಳ್ತಾ ಇರೋದು ನನ್ನ ಜೀವನ. 3 ಮಾತು ಏನು ಹೇಳಿದನ್ನ, ಮರಣ ನಿಶ್ಚಿತ ಇದೆ, ಮರಣ ಬರೋದೇನಿಲ್ಲ. ಅದಕ್ಕಿಂತ ಮೊದಲು ನಾವು ರತ್ನಕರ್ಣದ ಮನೋಮನ ಅಧ್ಯಯನ ಮಾಡಿದ್ದಿರ್ತಾರೆ. ಅವ್ರೇನು ಹೇಳಿದ್ರು, ಕರ್ಮಕ್ಕೆ ದಯೆ ಎಂಬುದು ಇಲ್ಲವೇ ಇಲ್ಲ. ಕರ್ಮ ಭಯಪಟ್ರೆ ಬಿಡುವುದಿಲ್ಲ, ದೀನಾದ್ರೆ ಬಿಡುವುದಿಲ್ಲ. ಹಾಗಾದ್ರೆ ಭಯ ಪಡೋದು ಮತ್ತೆ ದೀನ ಆಗೋದೇ ಯಾಕೆ? ಬಿಡುವುದಿಲ್ಲ ಅಂದ ಮೇಲೆ. ಹಾಗಾದ್ರೆ ಏನ ಮರಣ ನಿಶ್ಚಿತ ಇದೆ. ನಾನು ಹೇಳಿದ್ದು ಮಾತು. ಮುಂದೆ ಏನ್ರಿ ಇದನ್ನ ಕರಲ್ಲ, ಮರಣದ ಸಮಯ ನಿಶ್ಚಿತ ಇದೆ, ಮರಣದ ನಿಮಿತ್ತ ನಿಶ್ಚಿತ ಇದೆ. ಯಾರದ ರಸ್ತೆ ಅಪಘಾತದಿಂದ ಆ ನಿಮಿತ್ತದಿಂದ ಮರಣ ಆಗೋದ, ಅದು ನಿಶ್ಚಿತವಾಗಿ ಅದರಿಂದನೇ ಆಗ್ತಿದೆ. ಯಾಕೆ? ಅದಕ್ಕೆ ಆಧಾರ ಕಾರ್ತಿಕೇಯ ಅನುಪ್ರೇಕ್ಷೆಯೊಳಗಿನ ಮಾತು ಏನು ಹೇಳಿದಾರೆ ಅವರ, ಯಾವ ಜೀವದ ಜನ್ಮ ಮರಣ ಉಪಲಕ್ಷಣದಿಂದ ಧನಿಕತೆ ದರಿದ್ರತೆ ಸುಖ ದುಃಖ, ಯಾವ ನಿಮಿತ್ತದಿಂದ ಯಾವ ಸಮಯದೊಳಗೆ ಯಾವ ಕ್ಷೇತ್ರದೊಳಗೆ ಆಗೋವನ್ನ ಕೇವಲ ಭಗವಂತರು ನೋಡಿದಾರೋ, ಅದನ್ನು ಒಂದು ಸಮಯ ಕೂಡ ಯಾವ ಎಂದ್ರ 100 ಜನ ಇದ್ರೆ 100 ಮತ್ತೆ 101 ನಾವು ಎಲ್ಲೇ ಬರ 100 ಜನ ಎಂದ್ರೆ ಎಲ್ಲರೂ ಕೂಡಿ ಬಂದ್ರೂ ಸಾಧ್ಯ ಇಲ್ಲ. ಒಂದು ಸಮಯ ಹೆಚ್ಚು ಕಡಿಮೆ ಮಾಡೋದು. 100 ಜನ ಜಿನೇಂದ್ರ ಬಂದ್ರೂ ಸಾಧ್ಯ. ಹಾಗಾದ್ರೆ ಈ ಒಂದು ಜ್ಞಾನದ ಆಧಾರದಿಂದ ಉತ್ಪನ್ನವಾದಂತಹ ಮಾತೇನ ಮರಣ ನಿಶ್ಚಿತ ಇದೆ, ಮರಣದ ಸಮಯ ನಿಶ್ಚಿತ ಇದೆ, ಮರಣದ ನಿಮಿತ್ತ ನಿಶ್ಚಿತ. ಬರೀ ಇಷ್ಟು ಶಬ್ದದಿಂದ ಸರ್ವಾಂಗದೊಳಗೆ ಎಂಥ ಒಂದು ಧೈರ್ಯದ ಸಂಚಾರ ಆಗ್ತಿದೆ ಅಂಕಲ್. ಬರೀ ಇಷ್ಟು ಶಬ್ದದಿಂದ. ಶಬ್ದದೊಳಗೆ ಏನಿಲ್ಲ, ಆದ್ರೆ ಶಬ್ದ ಬ್ರಹ್ಮ ಇದೆ ಅಂತ ಹೇಳಿ ಜಯಚಂದ್ ಚಾವ್ಡಾ ಹೇಳಿದ್ದಾರೆ. ಶಬ್ದ ಬ್ರಹ್ಮ ಇದೆ, ಶಬ್ದದೊಳಗೆ ಏನಿಲ್ಲ. ಶಬ್ದ ಜಡ ಇದೆ. ಅರೆ ಶಬ್ದ ಜಡ ಇದೆ, ಕರ್ಮ ಜಡ ಇದೆ. ಯಾರಿಗೆ? ಯಾರು ತಾವು ಚೈತನ್ಯ ಆಗಿದಾರೋ ಅವರಿಗೆ. ಇಲ್ದಿದ್ರೆ ಶಬ್ದದೊಳಗೂ ಸಾಮರ್ಥ್ಯ ಇದೆ, ಕರ್ಮದೊಳಗೂ ಸಾಮರ್ಥ್ಯ ಇದೆ, ಸಂಯೋಗದೊಳಗೂ ಸಾಮರ್ಥ್ಯ ಇದೆ, ಬೈಗಳದೊಳಗೂ ಸಾಮರ್ಥ್ಯ ಇದೆ, ರೋಗದೊಳಗೂ ಸಾಮರ್ಥ್ಯ ಇದೆ. ಎಲ್ಲಿಯವರೆಗೆ ತನ್ನ ಚೈತನ್ಯ ಸಾಮರ್ಥ್ಯದ ಅರಿವು ಮೂಡಿ ಬಂದಿಲ್ಲ, ಅಲ್ಲಿಯವರೆಗೆ ಎಲ್ಲ ಬಲಶಾಲಿ ಆದವರೇ. ಅವೆಲ್ಲವುಗಳನ್ನ ಎದುರಿಸಿ ನಿಲ್ಲುವಂತಹ ಮಹಾನ್ ಸಾಮರ್ಥ್ಯ ಈ ಚೈತನ್ಯ ಚಕ್ರವರ್ತಿ ನಿಜಾತ್ಮನಲ್ಲೇ ಇದೆ. ಆ ಕಲೆಯನ್ನ ನಾವು ಕಂಡುಕೊಳ್ಳುವ ಸಲುವಾಗಿ, ಹುಟ್ಟು ಹಾಕುವ ಸಲುವಾಗಿ, ಬೆಳೆಸುವ ಸಲುವಾಗಿ, ಉಳಿಸುವ ಸಲುವಾಗಿ ಒಂದು ಜಿನವಾಣಿನ ಆಶ್ರಯ ಇದೆ.
ಅದಕ್ಕೆ ಜನವಾಣಿಯ ಆಶ್ರಯ ಎಲ್ಲರೂ ಮಾಡೋಣ ಅನ್ನುವಂಥ ಪವಿತ್ರ ಭಾವನೆಯಿಂದ ಇವತ್ತಿನದು ಮುಗಿತಿದೆ. ಮೋಕ್ಷ ಮಾರ್ಗ ಪ್ರಕಾಶಕ ದಯವಿಟ್ಟು ಒಂದು ಸಲ ಓದಿತ್ರನೂ ಮತ್ತೊಂದು ಓದ್ರಿ, ಎಲ್ಲರೂ ಓದ್ರಿ. ನಾನು ಓದಲಿಕ್ಕೆ ತಗೊಂಡಿದ್ದೇನೆ ಮೊನ್ನೆ ದಿವಸ ಅಂಥೇಳಿ ಮೋಕ್ಷ ಮಾರ್ಗ ಪ್ರಕಾಶಕ ತಗೊಂಡು ಅಂಥೇಳಿ ನಾನು ಓದಲಿಕ್ಕೆ ಶುರು ಮಾಡಿದ ಮೇಲೆ ಹೇಳಿದ್ದೆ.